ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮನ್ನ ಬಹಳ ದಿನ ಆದ್ಮೇಲೆ ಮತ್ತೊಂದು ಗೋಶಾಲೆ ಕರ್ಕೊಂಡ್ಬಂದಿನಿ. ಶ್ರೀ ವೃಂದಾವನ ಗೋಶಾಲೆ ಅಂತ. ಇದು ಲೊಕೇಟ್ ಆಗಿರೋದು ಗೋಪಾಲ್ ನಗರ, ಅಂದ್ರೆ ನಿಮಗೆ ನಿಯರ್ ಬೈ ನಿಮಗೆ ಕುಂಬಳಗೋಡು ಹತ್ರ ಬರುತ್ತೆ. ಇವ್ರ ಹತ್ರ ನೋಡಿ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ಬೆಳ್ಳಂಬೆಳಿಗ್ಗೆ ಕರ್ಕೊಂಡ್ಬಂದಿನಿ. ಇವಾಗ ಅಮ್ಮಮ್ಮ ಟೈಮ್ ಬಂದ್ಬಿಟ್ಟು ಒಂದು 8 ಗಂಟೆ ಆಗಿದೆ. ಸೊ ನೋಡ್ತಿರ್ಬೋದು, ಇವ್ರ ಹತ್ರ ಎಲ್ಲಾ ರೀತಿಯ ತಳಿ, ಗಿರ್ ಆಗಿರ್ಬೋದು, ಸಾಹಿವಾಲಿ ಆಗಿರ್ಬೋದು, ಆಮೇಲೆ ಪೊಂಗನೂರು ಆಗಿರ್ಬೋದು, ಈ ತರ ಎಲ್ಲಾ ತರ ತಳಿಗಳಿದೆ. ಸೊ ಮೊದಲ ಬ್ರದರ್ ಪರಿಚಯ ಮಾಡ್ಕೊಡ್ತೀನಿ. ಬ್ರದರ್ ನಿಮ್ ಪರಿಚಯ ಮಾಡ್ಕೊಂಡು ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾವು 2017 ನಮ್ಮ ಈ ಗೋಶಾಲೆಯನ್ನ ಸ್ಟಾರ್ಟ್ ಮಾಡಿದ್ದು. ಓಕೆ. ನಾವು ಒಂದು 4 ಜನ ಇದ್ದೀವಿ. ಕಿರಣ್ ಕುಮಾರ್ ಅಂತ, ನಾನು ಮತ್ತೆ ಪವನ್, ಪ್ರಸನ್ನ ಅಂತ 4 ಜನ ಸೇರಿ ಈ ಗೋಶಾಲೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಏನ್ ಮೋಟಿವ್ ಇಂದ ಮಾಡೋದಿದ್ರು ಅಂತ? ಫಸ್ಟ್ ಮೋಟಿವ್ ಒಂದು ದೇಸಿ ಹಸುಗಳ ಸಂರಕ್ಷಣೆ. ಓಕೆ, ಸಂರಕ್ಷಣೆಗೋಸ್ಕರ ಮಾಡಿದ್ದು. ಸೊ ಈಗ ತುಂಬಾ ಬ್ರೀಡ್ಗಳು ಅಳಿವಿನಂಚಿನಲ್ಲಿದೆ, ಹಾಗಾಗಿ ಮಲ್ನಾಡ್ ಗಿಡನೂ ಅದೇ ಅಂತ ಹೇಳ್ತಾರೆ. ಹೌದು. ಪುಂಗ್ನೂರ್ ಬಂದಾಗಿಂದ ನಮ್ ಜನ ಪುಂಗ್ನೂರ್ ಕಡೆ ವಾಲ್ತಾ ಇದಾರೆ. ಮಲ್ನಾಡ್ ಗಿಡ ನಮ್ಮ ದೇಶದ ತಳಿ, ರಾಜ್ಯದ ತಳಿ, ಸಾರಿ ದೇಶದ ನಮ್ಮ ರಾಜ್ಯದ ತಳಿನ ಮರ್ತೋಗಿದ್ದಾರೆ. ಆಲ್ಮೋಸ್ಟ್ 2 ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳನ್ನು ಹೇಳ್ಬೋದಲ್ವಾ. ಸೊ ಆ ರೀತಿ ಸಂಬಂಧ ಇರ್ತವೆ ಅವುಗಳಿಗೆ. ಸೊ ಇನ್ನೊಂದು ಮತ್ತೆ ನಿಮ್ಗೆ ಇನ್ನೊಂದು ಹೇಳಿದ್ರಿ, ರೆಸ್ಕ್ಯೂ ಅಂತ ಹೇಳಿದ್ರಿ. ಇದಾಗ ಎಷ್ಟು ರೆಸ್ಕ್ಯೂ ಮಾಡಿದ್ರಿ ಇಲ್ಲಿ? ಮೆಜಾರಿಟಿ ರೆಸ್ಕ್ಯೂ. ಅದ್ ಬಿಟ್ರೆ ಸೆಕೆಂಡ್ ಬಂದು ಇಲ್ಲೇ ಹುಟ್ಟಿರ್ತಕ್ಕಂಥ ಮರಿಗಳನ್ನ ನೋಡ್ಬೋದು ನೀವು. ತೋರಿಸ್ತೀನಿ ನಿಮ್ಗೆ. ಹೇಳಿ. ಅದರ್ವೈಸ್ ಎಲ್ಲ ನಮ್ಗೆ ರೆಸ್ಕ್ಯೂ ಆಗಿರುವಂತದ್ದು ಇಲ್ಲ, ಒಂದು ಇಂಜುರಿ ಆಗಿರೋಂಥದ್ದು ಹಸುಗಳು ರೆಸ್ಕ್ಯೂ ಆಗಿ, ಈ ತರದ ಹಸುಗಳೇ ಜಾಸ್ತಿ ನಮ್ಮಲ್ಲಿ ನೋಡಕ್ ಸಿಗ. ಓವರ್ ಆಲ್ ಎಷ್ಟಿದೆ ನಿಮ್ಮ ಹತ್ರ? 150 ಹಸುಗಳಿದೆ ಸರ್. 150. ಸೊ ಈ ಕಡೆ ಒಂದು, ಆ ಕಡೆ ಒಂದು ಸೆಕ್ಷನ್ ಇದೆಯಲ್ಲ? ಹೌದು. ಸೊ ನೋಡ್ತಿರ್ಬೋದು, ಇದೊಂದು ಸೆಕ್ಷನ್. ಇದು ಒಳಗಡೆ ಕೂಡ, ಅದು ಒಳಗಡೆ ಬಿಡ್ತಾರೆ. ಆ ಕಡೆ ತಿರ್ಸಿದ್ರೆ ಸ್ವಲ್ಪ ಆ ಕಡೆ ಇವೆಲ್ಲ ನೋಡ್ತಾ ಇರಲ್ಲ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನೈಟ್ ಟೈಮಲ್ಲಿ ಇದೆಲ್ಲ ನಿಮ್ಗೆ ನೋಡಿ ತೊಳಿತಾ ಇದ್ದಾರೆ, ಇವೆಲ್ಲ ನೋಡ್ತಿರ್ಬೋದು. ಇವಾಗ ಈಗ ಬಂದು ಡೇ, ಆ ಕಡೆ ನೋಡಿದ್ರ ಡೇ, ಇದೆಲ್ಲ ನೈಟ್ ಟೈಮಲ್ಲಿ ಇಲ್ಲಿ ಬಿಡ್ತಾರೆ ಇದೆಲ್ಲ. ಅಲ್ಲೊಂದು ಅವನು ಯಾರದು, ಅಲ್ಲೊಂದಿರೋದು ಹೊರಗಡೆ ಒಬ್ಬ ಜನ ಲಾಸ್ಟ್ ಅಲ್ಲಿ ಅವ್ನು ಸಪಡ ಬಿಟ್ಬಿಟ್ಟಿದ್ದೀರಾ? ಒಂಗೋಲು ವಿಷಯ ಲಾಸ್ಟ್ ಅಲ್ಲಿ ನೋಡಿದ್ರು. ಒಂಗೋಲ್ ಸ್ವಲ್ಪ ಅಗ್ರೆಸಿವ್ ಹೆಂಗೆ ಅವನು. ಹೌದು, ಅದಕ್ಕೋಸ್ಕರ ಅವ್ರನ್ನ ಕಟ್ ಹಾಕ್ಬೇಕಾಗಿದೆ. ಆಮೇಲೆ ತೋರಿಸ್ತೀನಿ ನಿಮ್ಗೆ, ಸ್ವಲ್ಪ ಝೂಮ್ ನೋಡಿ, ಎಷ್ಟು ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಅಲ್ಲಿ ನೋಡ್ತಾ ಇರಲ್ಲ, ಒಂಗೋಲ್ ಅಂತ ಅವನು ಸ್ವಲ್ಪ ಅಗ್ರೆಸಿವ್. ಅವ್ನು ಸವಾಸ ಬೇಡ, ಸ್ವಲ್ಪ ಈ ಕಡೆ ಬರೋಣ ಬನ್ನಿ. ಸೊ ಬನ್ನಿ ಗೋಶಾಲೆ ಒಳಗಡೆ ಹೋಗೋಣ. ಇವಾಗ ಜಸ್ಟ್ ಎಂಟ್ರಿಲಿ ಇದೀವಿ ಅಷ್ಟು ನೋಡ್ತಿರ್ಬೋದು. ಸೊ ಈ ಕೆಳಗಡೆ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು ವೀಕ್ಷರ. ಇವೆಲ್ಲ ನಿನ್ನೆ ಮಳೆ ಬಂದಿರೋ ಕಾರಣ ಇದೆಲ್ಲ ಸ್ವಲ್ಪ ಕೊಚ್ಚೆ ತರ ಹೋಗಿದ್ದೇವೆ. ಬಟ್ ಆದ್ರೂ ನಿಮ್ಗೆ ದೇಹಕ್ಕೆ ಒಳ್ಳೇದೇ ಅಲ್ಲ, ಯಾವ್ದೇ ರೀತಿ ಕೆಮಿಕಲ್ ಎಲ್ಲ ಏನಿಲ್ಲ. ಹಸು ಸಗಣಿ ಅಲ್ವಾ. ಸೊ ಅದ್ ನಿಮ್ ನಾರ್ಮಲ್ ಫಾರಂ ಹಸುಗಿನ್ನ ಈ ಹಸು ಇರೋಂತ ಇದು ಸಗಣಿಯಲ್ಲಿ ಸ್ವಲ್ಪ ಏನಂತ ಬರೋದು, ಸ್ಕಿನ್ಗೆಲ್ಲ ಇದಾಗುತ್ತೆ. ಆಕ್ಚುಲಿ ನಾನು ನಿಮ್ಗೆ ಯಾವ್ದು ದೇವನಹಳ್ಳಿ ಒಂದು ಗೋಶಾಲೆ ಮಾಡಿದ್ದೆ ಗೊತ್ತಾ, ಅವರು ಇದ್ರ ಬಗ್ಗೆ ತಿಳ್ಸ್ಕೊಟ್ಟಿದ್ರು. ಸೊ ಮತ್ತೆ ಬನ್ನಿ ನೋಡ್ತಾ ಹೋಗೋಣ ಇನ್ನ ಯಾವ ತರ ಇದೆಲ್ಲ ಯಾವ ತರದ್ ಇದೆ ನಿಮ್ ಹತ್ರ ಅಟ್ ಪ್ರೆಸೆಂಟ್. ಯಾವ ತಳಿಗಳಿದಾವೆ? ನಮ್ಮಲ್ಲಿ ಒಂದು 12 ರೀತಿಯ ತಳಿಗಳಿದೆ ನೋಡಿ ಸರ್. ಸಾಹಿವಾಲ್ ಆಗಿರ್ಬೋದು, ಕಾಂಕ್ರೇಜ್, ಮಲ್ನಾಡ್ ಗಿಡ್ಡ, ಮತ್ತೆ ಹಳ್ಳಿಕಾರು, ಬರ್ಗೂರು, ಈ ತರದ್ದು ಒಂದು 12 ತರದ ಬ್ರೀಡ್ಗಳನ್ನ ನಮ್ಮ ಗೋಶಾಲೆಯಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡ್ತಿರ್ಬೋದು, ಇದು ಹಳ್ಳಿಕಾರ್. ಇಲ್ಲಿ ನೋಡ್ತಿರ್ಬೋದು ಸರ್, ಇದು ಹಳ್ಳಿಕಾರಾಗಿ. ಇದು ಬಂದ್ಬಿಟ್ಟು ಯಾವ್ದು ಬರ್ತದೆ? ಇದು ಗಿರ್ ಬರುತ್ತಾ? ಇದು ಗಿರ್ ಅಲ್ಲ, ಇದು ನಿಮ್ಗೆ ಸಾಯಿವಾಲೆ ನೋಡ್ತಿರ್ಬೋದು. ಇವೆಲ್ಲ ನೋಡಿ ಅಲ್ಲಿ ಗಿರ್ ಬರ್ತಾ ಇದೆ ನೋಡ್ತಿರ್ಬೋದು. ಇದು ಬಂದು ಗಂಡು ಗಿರ್ ನೋಡ್ತಿರ್ಬೋದು. ಇದು ಗಿರ್. ಸೊ ನಮ್ಮಲ್ಲಿ ಒಂದ್ ಪದ್ಧತಿ ಏನಂದ್ರೆ ಹಸುಗಳನ್ನ ಕಟ್ಟಾಕೋದಿಲ್ಲ. ಯಾಕಂದ್ರೆ ಕಟ್ಟಾಕಿದ್ರೆ ಒಂದು ಅವಕ್ಕೆ ಹಿಂಸೆ ತರ. ಹಾಗಾಗಿ ನಾವು ಈ ಜಾಗ ಈ ತರದೊಂದು ಮಾಡಿ ಅವಕ್ಕೆ ಎಕ್ಸರ್ಸೈಸ್ ಅಂದ್ರೆ ಒಂದು ಕಾಲಿಗೆ ಬಿಟ್ಬಿಟ್ಟಿದ್ದೀರಾ? ಓಕೆ. ಸೊ ನೋಡ್ತಿರ್ಬೋದು. ಇನ್ನ ಬನ್ನಿ ಹಿಂಗೆ ಸ್ವಲ್ಪ ಹಂಗೆ ಬನ್ನಿ ಬರ್ತಾರೆ ನೋಡೋಣ ಯಾವ ತರ ಹಸುಗಳಿದಾವೆ. ಹಿಂಗೆ ಇವೆಲ್ಲ ಬಂದ್ಬಿಟ್ಟು ಯಾವ್ದು ಪುಂಗ್ನೂರ? ಇದು ಪುಂಗ್ನೂರು ನೋಡಿ ವೀಕ್ಷರ. ಪುಂಗ್ನೂರು ಹಸು ನೋಡ್ತಿರ್ಬೋದು. ಇದು ಹೆಣ್ಣು ಹಸು ನೋಡ್ತಿರ್ಬೋದು. ನೋಡಿ ಪಾಪ ಯಾವ್ದೇ ರೀತಿ ಅಗ್ರೆಸಿವ್ ಇಲ್ಲ. ಇದು ನೋಡಿ ಪಕ್ಕಾ ಪುಂಗ್ನೂರು. ಹೈಟ್ ಕಂಪೇರ್ ಮಾಡ್ತಾರೆ ನೋಡಿ. ಪುಂಗ್ನೂರು ಮಗಳು ನೋಡ್ತಿರ್ಬೋದು ಇಲ್ಲಿ. ಇದು ಪುಂಗ್ನೂರಾ? ಹೌದು ನೋಡಿ, 2 ಪುಂಗ್ನೂರು ನೋಡ್ತಿರ್ಬೋದು. ಆಲ್ಮೋಸ್ಟ್ ಸಿಮಿಲರ್ ಟು ನಿಮ್ಗೆ ಮಲ್ನಾಡ್ ಗಿಡನೇ ಬರ್ತೀವಲ್ಲ. ಏನಂದ್ರೆ ಹೈಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನಿಮಗೆ. ಮಲ್ನಾಡ್ ಗಿಡಲ್ಲಿ ನಿಮಗೆ ಡಿಫ್ರೆಂಟ್ ಸ್ವರ್ಣ ಕಪಿಲ ಮತ್ತೆ ಯಾವ ತರ ಬರ್ತದೆ ಮಲ್ನಾಡ್ ಗಿಡಲ್ಲಿ? ಸ್ವರ್ಣ ಕಪಿಲ, ಮಲ್ನಾಡ್ ಗಿಡ್ಡ ಮತ್ತೆ ಪುಂಗ್ನೂರು, ಇವೆಲ್ಲ ನಿಮ್ಗೆ ಸ್ವರ್ಣ ಕಪಿಲ. ಇದು ಮಲ್ನಾಡ್ ಗಿಡದಲ್ಲಿ ಬೇರೆ ಬೇರೆ ತರ ಬರುತ್ತೆ. ಹೌದು. ಸ್ವರ್ಣ ಕಪಿಲ ನಿಮ್ಗೆ ರಾಮಾನುಜಾಚಾರ್ಯ ಅವ್ರ ವಿಡಿಯೋದಲ್ಲಿ ತೋರಿಸಿ ನಿಮ್ಗೆ. ಓಕೆನಾ? ಇದು ಜಸ್ಟ್ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೇನೆ ಅಷ್ಟೇ. ಇದು ಬಂದ್ಬಿಟ್ಟು ಪುಂಗ್ನೂರು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಕಾಂಕ್ರೇಜ್. ಇಲ್ಲಿ ನೋಡಿ, ಕಾಂಕ್ರೇಜ್ ಇದು ಬಂದು ಹೆಣ್ಣ ಗಂಡ ಬರ್ತಾರೆ. ಇದು ಗಂಡು. ಇನ್ನ ಚಿಕ್ಕ ಎಷ್ಟು ಏಜ್ ಆಗಿದೆ ನಿಮ್ಗೆ? 1 year ಆಗಿದೆ. 1 ವರ್ಷ ಆಗಿದೆ ಹತ್ರ ನೋಡಿ ವಿಚಾರ. ಒಂದು ವರ್ಷ ಆಗಿದೆ ನೋಡ್ತಿರ್ಬೋದು. ನೋಡಿ ಇಲ್ಲೊಂದಿದೆ. ಇಲ್ಲಿ ನಿಮ್ಗೆ ಪುಂಗ್ನೂರು ನೋಡಿ, ಇಲ್ಲೊಂದು ಬರಲಿ ಹೊಡೆದ ಜಿಂಕೆ ತರ ಹೊಡೋಕೆ ನೋಡಿ. ಅದು ಪುಂಗ್ನೂರು ತರುವುದು ಆಕ್ಚುಲಿ ಅದು ಹೇಳ್ಬೇಕಾದ್ರೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಇದು ಬಂದು ಸಾಯಿವಾಲಿನ. ಇದು ಯಪ್ಪ ಸ್ವಲ್ಪ ಅಗ್ರೆಸಿವ್ ಆಡಪ್ಪ, ಹುಷಾರಾಗಿರ್ಬೇಕು. ಇವೆಲ್ಲ ನಾವು ಹೊಸಬ್ರಲ್ವಾ, ಸೊ ಆ ಕಾರಣಕ್ಕೆ ಸ್ವಲ್ಪ ರಿಯಾಕ್ಟ್ ಆಗುತ್ತೆ ಸರ್. ಇವ್ರುಗಳಿಗೆಲ್ಲ ಇರಲ್ಲ. ಅದು ಬಂದ್ಬಿಟ್ಟು ಇವಾಗ ನಮ್ಮ ಗುಮ್ಮಕ್ಕೆ ಬಂದು ಕಾಂಕ್ರೇಜ್ ಹಸು. ಅದು ಯಾವ್ದು ಬರ್ತಾರೆ? ಇದು ಇಲ್ಲಿರೋದು ಏಕೊಂದ್ ಸಾಬಿ ಸಾಯಿವಾಲಿ.
ಗಿರ್ರ ಇದು ಸಾರಿ ಗಿರ್ರಸ್ ಅಂತ ನೋಡ್ತಿರ್ಬೋದು. ಸ್ವಲ್ಪ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಅಚ್ಚಾ, ಇದು ಬಂದ್ಬಿಟ್ಟು ಗಿರ್ರ ಅಂತ ಇದು ನೋಡ್ತಿರ್ಬೋದು. ಇನ್ನ ತುಂಬಾ ಹಸುಗಳಿದಾವೆ ಹೊರಗಡೆ. ಇನ್ನ ಆ ಕಡೆ ಸ್ವಲ್ಪ ಅಗ್ರೆಸಿವ್ ಇದೆ, ನೋಡೋಣ ಬರೀ. ಸ್ವಲ್ಪ ಅಗ್ರೆಸಿವ್ ಭಯ ಆಗ್ತದೆ ಗುರು. ಬೈ ತೋರ ದೇಖ್ಲ ಅಣ್ಣ ಸ್ವಲ್ಪ ಇದ್ದಾರೆ ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಜೊತೆಗೆ. ನೋಡಿ ಇಲ್ಲೂ ಇವ್ನು ನೋಡಿ ಸಕ್ಕದ ಒಂದು ಕಲರೇಷನ್ ನೋಡ್ತಿರ್ಬೋದು. ಇದು ಬಂದು ಗಿರ್ರ ಬೈ ಕೌನ್ ಸರ್ ಸಾಯಿವಾಲ್ ಇದು ನೋಡಿ ಗಂಡು ಬುಲ್ ಇದು ನೋಡ್ತಿರ್ಬೋದು. ಹೇಗಿದೆ ನೋಡಿ ಕಲರೇಷನ್ ನಿಮಗೆ ಸಕ್ಕದಾಗಿ. ಸ್ವಲ್ಪ ಹತ್ರ ಬನ್ನಿ ಬರೋ ಕಲರೇಷನ್ ನೋಡ್ಬೋದು ನಿಮಗೆ ಸಕ್ಕದಾಗಿದೆ. ಫ್ರಂಟ್ ಫೇಸ್ ಹತ್ರ ನಿಮಗೆ ಫುಲ್ ಕಪ್ ಬರುತ್ತೆ, ಸೆಂಟರ್ ನಿಮಗೆ ಡಿಫ್ರೆಂಟ್ ಇದೆ ಕಲರ್. ಮಸ್ತಾಗಿದೆ ಕಲರೇಷನ್ ಮಾತ್ರ. ನಮ್ಗೆ ಹತ್ರ ಹೋಗಿ ಭಯ ಆಗ್ತಾಯಿದೆ ಸ್ವಲ್ಪ. ನೋಡಿ ಇದು ಜಸ್ಟ್ ಒಂದು ಸೆಕ್ಷನ್ ಅಷ್ಟೇ, ಇನ್ನು ಆ ಕಡೆ ಇದೆ ಈ ಕಡೆ ಕೂಡ ಇದೆ ಇರೋದು, ಅದು ತೋರಿಸ್ತೀನಿ ನಿಮಗೆ. ನೋಡಿ ಇದೆಲ್ಲ ಇದಾವೆ, ಇದೆಲ್ಲ ಕರುಗಳು. ಕೌನ್ ಸಾ ಭೈ ಹಳ್ಳಿ ಕಾರು. ಓಹೋ ಹಳ್ಳಿ ಕಾರು ಮರಿ ಅಂತ ನೋಡಿ ಹೆಂಗೈತೆ. ಜಿಂಕೆ ಮರಿ ಇದ್ದಂಗಿದೆ ನೋಡ್ತಿರ್ಬೋದು ನೀವು. ಇದು ಸಾಕಾಗಿದೆ ನೋಡಿ. ಯಾವ್ದು ಗುರು ಇದು? ಹಳ್ಳಿ ಕಾರ್ ಅಲ್ವಾ? ಓಕೆ ನೋಡಿ ಇದು ಬಂದ್ಬಿಟ್ಟು ಇದು ಏನದು ಗಿರ್ರಸು. ಅದು ಕಿವಿ ಅಬ್ಸರ್ವ್ ಮಾಡೋದು, ಗಿರ್ರದು ಉದ್ದಕ್ಕೆ ಬರುತ್ತೆ ನಿಮಗೆ. ನೋಡಿ ಎಷ್ಟು ಮುದ್ದಾಗಿದೆ ನೋಡಿ ಗಿರ್ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಗಂಡು. ಇಲ್ಲಿ ನೋಡಿ ಗಿರ್ರು ಹಿಂಗ್ ಬರುತ್ತೆ ನಿಮಗೆ. ಎಲ್ಲ ಭಯ ಬೀಳ್ತದೆ ಪಾಪ. ನೋಡಿ ಈ ಥರ ಡಿಫ್ರೆಂಟ್ ತಳಿ ಇದೆ. ಇನ್ನು ನೋಡೋಣ ಬನ್ನಿ, ಸಾಕಾಗಿದೆ ನೋಡಿ. ಇಲ್ಲ ಆ ಕಡೆ ನೋಡಿ ಬುಲ್ಗಳಿದೆ ನೋಡಿ, ಇದೆಲ್ಲ ಅದು ಕೂಡ ಗಿರ್ರೆ. ಅಲ್ಲಿ ನೋಡ್ತಿರ್ಬೋದು ಆ ಕಡೆ ಹೋಗ್ತಿರೋದು ಓಬಿ ಗಿರ್ರೆನಾ. ನೋಡಿ ಎಷ್ಟಿದೆ ನೋಡಿ. ಆಲ್ಮೋಸ್ಟ್ ಇಲ್ಲೊಂದು ಈ ಸೆಕ್ಷನ್ ನನಗೆ ಒಂದು 50-60 ಇದೆ. ಇನ್ನು ಆ ಕಡೆ ನೋಡೋಣ ಬನ್ನಿ ಸ್ವಲ್ಪ. ಇನ್ನು ಆ ಕಡೆ ಬೇರೆ ಏನಿದೆಯಾ ಬರ್ತಾರ? ಅಲ್ಲಿ ಯಾವ ಥರ ಇದೆ? ಅಲ್ಲೇನು ನೀವು ಅಲ್ಲಿ ಮಲ್ನಾಡ್ ಗಿಡ ಜಾಸ್ತಿ ಇದೆ ಅನ್ಕೋತೀನಿ ಆ ಕಡೆ. ಸೊ ಅಲ್ಲಿ ಮಲ್ನಾಡ್ ಗಿಡ ಇದೆ, ಬನ್ನಿ ನೋಡೋಣ ಆ ಕಡೆ. ಇದು ನಿಮ್ಗೆ ಬರ್ಗೂರ್. ಇದು ಬರ್ಗೂರ್ ಅಂದನಾ? ಸೊ ಈ ಕೊಂಬು ಅಬ್ಸರ್ವ್ ಮಾಡ್ತಿರ್ಬೋದು, ಇದು ತಮಿಳ್ನಾಡು ಬ್ರೀಡ್ ಅಂತೆ ಬರ್ಗೂರ್ ಅಂದ್ಬಿಟ್ಟು. ಕೊಂಬು ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಆಕ್ಚುಲಿ. ಒಂದ್ ರೀತಿ ನಿಮ್ಗೆ ಸಡನ್ ಆಗಿ ನಿಮ್ಗೆ ಕಾಂಕ್ರೀಟ್ ಅನ್ಸುತ್ತಲ್ಲ, ನೋಡೋಕೆ ನಿಮ್ಗೆ ಕಾಂಕ್ರೀಟ್ ಅನ್ಸುತ್ತೆ. ನೋಡ್ತಿರ್ಬೋದು ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಾಜ್ಯದ ತಳಿ ಮಲ್ನಾಡು ಗಿಡ್ಡ ಇವರು ನೋಡ್ತಿರ್ಬೋದು. ಇವೆಲ್ಲ ನಿಮ್ಗೆ ಆರಾಮಾಗಿ ಒಂದು ನಾಯಿ ಸಾಕೋ ರೇಂಜಿಗೆ ಸಾಕ್ಬೋದಲ್ಲ ಬರ್ತಾರೆ, ಅಷ್ಟೇ ಖರ್ಚು ಬರುತ್ತೆ ನಿಮ್ಗೆ ತಿಂಗಳಿಗೆಲ್ಲ, ಜಾಸ್ತಿ ಖರ್ಚು ಬರಲ್ಲ. ಅಂದ್ರೆ ನಿಮ್ಗೆ ಅದು ಕಾಡ್ ತರ ಇದ್ರೆ ಅವಕ್ಕವೇ ಹೋಗಿ ಮೈಕೊಂಡ್ ಬರ್ತವೆ. ಓಕೆ, ಸ್ಪೇಸ್ ಇರ್ಬೇಕಂತೀರಾ ಆಲ್ಮೋಸ್ಟ್. ಸೊ ನೋಡ್ತಿರ್ಬೋದು ನೋಡಿ, ಈ ತರ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇವರು ಸಕ್ಕ ಸ್ಪೇಸ್ ಇದೆ ಇವ್ರಿಗೆಲ್ಲ. ಸೊ ಇಲ್ಲಿ ನಿಮ್ಗೆ ಇವಾಗ ಏನೋ ಬೆಳಗಿನ ಜಾವ ಆಚೆ ಏನು ಕರ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲೇ ಒಂದು ಗೋಮಾಳ ಜಾಗ ಇದೆ, ಅಲ್ಲಿ ಹೋಗಿ ಒಂದು ಫ್ಯೂ ಅವರ್ಸ್ ಬಿಟ್ಬಿಡ್ತೀರಾ? ಇಲ್ಲಿ ಆರಾಮ ಬರುತ್ತಲ್ಲ, ಹೋಗ್ಬಿಟ್ಟು ಬರುತ್ತಾ? ಜೊತೆಲಿ ಹೋಗಿರ್ತಾರೆ, ಹೋಗ್ತಾರೆ. ಓಕೆ, ಅಲ್ಲಿ ದೇವಿಣಿ ಅಂತಾನು ಇದೆ, ಅದು ಉತ್ತರ ಕರ್ನಾಟಕ. ಇಲ್ಲಿ ಇರೋದು ವೈಟ್ ಕಲರ್ ಅಲ್ಲ? ಸೊ ನೋಡಿ ಸರ್, ಈ ವೈಟ್ ಕಲರ್ ಏನ್ ನೋಡ್ತಾ ಇರೋದು ದೇವಣಿ ಹಸು ಅಂತ ನೋಡ್ತಿರ್ಬೋದು. ಉತ್ತರ ಕರ್ನಾಟಕ ತಳಿ ಇದು ಪ್ಯಾಚ್ ಇರೋದು. ಹೌದು, ಇದು ಅಷ್ಟೇ. ಈ ಬ್ರಿಂಡಲ್ ಕಲರ್ ಅಂತ ಹೇಳ್ತಾ ನೋಡಿ ನಾವು, ನಾಯಿಗಳಿಗೆ ಬ್ರಿಂಡಲ್ ಕಲರ್ ಅಂತೀವಲ್ಲ, ಸೊ ಅದೇ ರೀತಿ. ಇಲ್ಲಿ ಯಾವ್ದು ಅಗ್ರೆಸಿವ್ ಇಲ್ವಾ? ನೋಡ್ಕೊಂಡು ಹೋಗ್ಬೇಕು ಗುರು, ಏನ್ ಮಾಡಲ್ಲಕ್ಕ. ನಾನು ನಿಮ್ ಕಡೆ ಒಳ್ಳೆ ನಮ್ಮ ಕರ್ನಾಟಕದ ಒಳ್ಳೆ. ಓಕೆ, ಒಂದ್ ಲೆಕ್ಕಕ್ಕೆ ನೋಡ್ತಿರ್ಬೋದು. ಇದು ಅದ್ರ ಮರಿನಾ? ಸೊ ನೋಡಿ, ಅಮ್ಮ ಮಗಳು ನೋಡಿ ಕೆಳಗಡೆ, ಮಗ ಅವನು ಸಾರಿ ಮಗ ಕೆಳಗಡೆ ಇರೋದು ನೋಡಿ ಹೆಂಗಿದ್ದಾನೆ, ಎಷ್ಟು ಮುದ್ದಾಗಿ ಕ್ಯೂಟ್ ಆಗಿದೆ ನೋಡ್ತಿರ್ಬೋದಾ? ಮಗಳ ಚೆನ್ನಾಗಿ ಗೊತ್ತಾಗೋದೇ ಇಲ್ಲ ಗುರು. ಮಗಳಂತೆ ನೋಡ್ತಿರ್ಬೋದು ನೋಡಿ. ಸೊ ಅಲ್ಲಿ ನೋಡ್ತಿರ್ಬೋದು, ಇದು ಮಲ್ನಾಡ್ ಗಿಡ್ಡ ಸ್ವರ್ಣ ಕಪಿಲ ಇದು ನೋಡ್ತಿರ್ಬೋದು ಅಲ್ವಾ ಬ್ರದರ್? ನೋಡಿ ಇದನ್ನು ಕರೆಕ್ಟಾಗಿ ಹೇಳಿದೆ ನಾನು, ಯಾಕಂದ್ರೆ ಅದು ಮಲ್ನಾಡ್ ಗಿಡ್ಡ ಮಾಡಿದಿರಲ್ಲ ಆ ಕಾರಣಕ್ಕೆ. ಇವನು ಸಾಯಿವಾಲಿ ಅಂದ್ಬಿಟ್ಟು ಇದು ನೋಡಿ ಕಲರೇಷನ್ ನೋಡ್ತಿರ್ಬೋದು. ಸೇಮ್ ಆಲ್ಮೋಸ್ಟ್ ನಿಮ್ಗೆ ಸಡನ್ ಆಗಿ ನೋಡಿದ್ರೆ ನಿಮಗೆ ಗಿರ್ರಸು ಅನ್ಸ್ಬೋದು ನಿಮಗೆ, ಬಟ್ ನಿಮಗೆ ಹುಬ್ಬೆಲ್ಲ ಡಿಫ್ರೆಂಟ್ ಬರುತ್ತೆ ನಿಮಗೆ ಹಣೆ ಮೇಲೆಲ್ಲ ನೋಡ್ತಿರ್ಬೋದು. ಸೊ ಇದು ಸಾಯಿವಾಲಿ. ಅಂದ್ಬಿಟ್ಟು ಯಾವ ನಮ್ಮ ಇದ್ರದೇನಾ ಮಹಾರಾಷ್ಟ್ರ ಬ್ರೀಡ ಯಾವುದು ಅಂದ್ರೆ ಅದು ಹರಿಯಾಣನಾ? ಹರಿಯಾಣ ಬ್ರೀಡ್. ಓಕೆ, ಸೊ ಇದು ಬಂದ್ಬಿಟ್ಟು ಸ್ವರ್ಣ ಕಪಿಲ ಮಲ್ನಾಡ್ ಗಿಡ್ಡ. ಅದಾದ್ಮೇಲೆ ಇನ್ನು ಈ ಕಡೆ ಇದಾವೆ ನೋಡಿ ಎಲ್ಲ ಗಿಡ್ಡ ಹಸುಗಳೆಲ್ಲ ನಿಂಗೆ ಆಲ್ಮೋಸ್ಟ್ ನಮ್ಮ ರಾಜ್ಯದ ತಳಿಗಳು ನೋಡ್ತಿರ್ಬೋದು ನೋಡಿ. ಅಲ್ಲೊಂದು ಗಿರ್ರೊಬ್ಬ ಇದ್ದಾನೆ, ಆ ಕಡೆ ಸ್ವಲ್ಪ ಬೇಡ ಅಗ್ರೆಸಿವ್. ಆ ಕಡೆ ಓಕೆ ಕಪ್ಪಗಿರೋದು ಮಲ್ನಾಡ್ ಗಿಡ್ಡ ಅಂತ. ಸ್ವಲ್ಪ ಹತ್ರಕ್ಕೆ ಹೋಗಿ ಭಯ ಆಗ್ತದೆ ಗುರು. ಅವನ ನನ್ನ ಕಾಂಗ್ರೆಸ್ ಹಸು ನಮ್ಗೆ ಇದು ಮಾಡ್ದಂಗಿಂದ. ನೀನು ಏನು ಮಾಡೋದಾರ? ನೀನು ಒಳ್ಳೆ ಹುಡುಗ ಇದ್ದ ಸುಮ್ಮನೆ. ಓಕೆ, ಸೊ ಎಲ್ಲ ಗುಂಪಲ್ಲಿದ್ದಾಗ ಸ್ವಲ್ಪ ಅಟ್ಯಾಕ್ ಮಾಡಕ್ಕೆ ಬರ್ತವೆ, ಸೊ ಹುಷಾರಾಗಿರ್ಬೇಕಷ್ಟೇ. ಸೂಪರ್. ಇನ್ನು ಅಲ್ಲಿ ನಮ್ಮ ಹಳ್ಳಿ ಕಾರ್ ತಳಿ ಇದೆ ಆ ಕಡೆ. ಇನ್ನು ಆ ಕಡೆ ಕರುಗಳಿದೆ, ಬನ್ನಿ ಆ ಕಡೆ ಒಂದು ಲಾಸ್ಟಲ್ಲಿ ಹೋಗ್ಬೋದು ಆ ಕಡೆ. ಇಲ್ಲ ಪರವಾಗಿಲ್ಲ, ಮಾಡ್ತಾರಲಿ ಆರಾಮಾಗಿ ಮಾಡ್ತಾರಲಿ. ನಮ್ಮ ಬರ ಈ ಕಡೆ. ಇವ್ನು ಬುಲ್ಲು ಇವನಲ್ಲ, ಮಲ್ನಾಡ್ ಗಿಡ್ಡ ಬುಲ್ ನೋಡಿ ವೀಕ್ಷರ ನೋಡ್ತಿರ್ಬೋದು ಎಷ್ಟು ಗಿಡ್ಡವಾಗಿದೆ. ಈ ಕಡೆ ಬರೀ ಬದ ಸ್ವಲ್ಪ ನೋಡಿ ಮಲ್ನಾಡ್ ಗಿಡ್ಡ. ನಾರ್ಮಲ್ ನೀವು ಏನದು ಎಲ್ಲ ಫೈಲೆಲ್ಲೂ ಇಲ್ವಾ? ಆ ಕಡೆ ಲಾಸ್ಟ್ ಇದೆ ನೋಡಿ ಗಿರ್ರಸು ಬುಲ್ ಅಬ್ಸರ್ವ್ ಮಾಡ್ಬೋದು. ಇಲ್ಲೇ ನೋಡಿ, ಇಲ್ಲೇ ಅದ್ಯಾವುದು
ಲಾಸ್ಟಲ್ಲಿ ಇರೋದು ಆ ಕಡೆನಾ ಕಪ್ ಕಲರ್. ಕಪ್ ಕಲರ್ ನಿಮ್ಗೆ ಇದು ಅಮೃತ್ ಮಾಲ್. ಅಮೃತ್ ಮಾಲ್, ಓಕೆ ಓಕೆ. ಇದು ಅಮೃತ್ ಮಾಲ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಹಳ್ಳಿ ಕರ್ತರನೇ ಬರುತ್ತೆ ನಿಮ್ಗೆ ತಿಮ್ಲ ನೋಡಕ್ಕೆ. ಬುಲ್ಲು ನೋಡಿ, ಇದ್ರ ಸೈಟ್ ಅಬ್ಸರ್ವ್ ಮಾಡಿ, ಅವ್ರ ಪಕ್ಕದಲ್ಲಿ ನೋಡಿ ಮಲ್ನಾಡ್ ಗಿಡ ನೋಡಿ ಎಷ್ಟು ಕುಳ್ಳದಾಗಿದೆ, ಅಬ್ಸರ್ವ್ ಮಾಡ್ತಿರ್ಬೋದು. ಅದು ಬೆಳೆದೇ ಅಷ್ಟೇ, ಅಡಲ್ಟೇ ಅದು ಆಕ್ಚುಲಿ, ಬೆಳೆದು ಅದೇ ಸೈಜ್. ಅದ್ರ ಬುಲ್ಸ್ ನೋಡಿ ತೋರಿಸ್ತೀನಿ ಬನ್ನಿ, ಇಲ್ಲಿದೆ ನೋಡಿ. ನೋಡಿ ಇದೇನು ನೋಡ್ತಾ ಇರ ಇಲ್ಲಿ ಕಪ್ಪು ಕಲರು, ಇದು ಮಲ್ನಾಡ್ ಗಿಡ ಬುಲ್ಲು, ಅಂದ್ರೆ ನಿಮ್ಗೆ ಗಂಡಸು ಹೇಗೆ ಬರುತ್ತೆ ನೋಡಿ ನಿಮ್ಗೆ ಈ ರೇಂಜಿಗೆ ಬರುತ್ತೆ ನಿಮ್ಗೆ ಗಂಡು ನೋಡ್ತಿರ್ಬೋದು. ಸೊ ಇನ್ನು ಆ ಕಡೆ ಬನ್ನಿ, ಬರೋದು ಆ ಕಡೆ ನೋಡೋಣ ಸ್ವಲ್ಪ, ಈ ಕಡೆ ಬರೋ ಸ್ವಲ್ಪ, ಬರೋ ಈ ಕಡೆ ಬರ ಏ ಗುದ್ಬೇಡ್ರಪ್ಪ. ಹಾ ಬರ, ಹಾ ನೋಡಿ ಎಲ್ಲ ನಮ್ಮನ್ನ ಹೊಸಬ್ರು ಯಾವ ಕಡೆ ಒಗಡೆ ಬರ್ತಾವ ನೋಡ್ತಾ ಇಲ್ಲ. ಹೌದು ಯಾರಮ್ಮ ಅದು ಒಳಗಡೆ ಇದೆ. ಓ ಇಲ್ಲೊಬ್ರು ಇದ್ದಾರೆ ಅಣ್ಣವ್ರು, ಯಾರೋ ಸೌಂಡ್ ಬಿಡ್ತಾವ್ರೆ ಸರ್ರಾಗಿ. ಓ ಯಾಕಣ, ಯಾರು ನೀನು? ಸರಿ ಇಲ್ಲಿ ಯಾವ ಸೌಂಡ್ ಬಿಡ್ತಾನೆ ಜೋರಾಗಿ, ಯಾರಿದು? ಯಾವ ಬ್ರೀಡ್ ಬರ್ತದೆ ಇದು ದೇವಣಿ. ಓ ದೇವಣಿನ ಬುಲ್ಲು ನೋಡಿ ಕಟ್ಟಾಕ್ಬಿಟ್ಟು, ಇದೆಲ್ಲ ಸ್ವಲ್ಪ ಅಗ್ರೆಸಿವ್ ಇರ್ತವೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಓಡಾಕ್ಬಿಟ್ಟಾರೆ ನೋಡಿ, ಹೆಂಗಿದೆ ನೋಡಿ, ಇದ್ರ ಮಾಡ್ತಿರ್ಬೋದು. ಇದಾಗ ಒಳಗೆ ತೋರ್ಸಕ್ ಕಷ್ಟ, ನೋಡ್ಕೊಬಿಡಿ ಇಲ್ಲೇ ಹೆಂಗಿದೆ ಅನ್ಬೋದು. ಸೊ ರೆಸ್ಕ್ಯೂ ಇದರಲ್ಲಿ ಯಾವ ರೆಸ್ಕ್ಯೂ ಇದೆ ಈ ಕಡೆ? ಇದರಲ್ಲಿ ಇಲ್ಲಿ ಯಾವ್ದು ಇದಾವೆ ಸರ್, ಇದಾವೆ. ಕೆಲವೊಂದು ಇದಾವೆ ಈ ಕಡೆ ಕೂಡ. ಓಕೆ. ಸೊ ಇವ್ರ ಮೋಟಿವ್ ಏನಂದ್ರೆ ರೆಸ್ಕ್ಯೂ ಮಾಡೋದು. ತುಂಬಾ ಜನ ತಗೊಂಡೋಗಿ ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಡೋದು ಆ ಥರ ಎಲ್ಲ ಆಗ್ತವೆ. ಸೊ ಇವ್ರ ಕಾನ್ಸೆಪ್ಟ್ ಇರೋದೇ ಬಂದು ಏನದು ಹಸುನ ರಕ್ಷಣೆ ಮಾಡೋಂಥ ಕಾನ್ಸೆಪ್ಟ್ ಅಷ್ಟೇ, ಇನ್ನೇನಿಲ್ಲ. ಗಂಡ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಉಪಯೋಗ ಇಲ್ಲ. ಮೇನ್ ಇದೆ ನಮ್ ಜನ ಮಾಡೋ ತಪ್ಪು ಏನಂತ ಹೇಳಿದ್ರೆ, ನಮ್ಮ ಗಂಡು ಫಾರ್ ಎಕ್ಸಾಂಪಲ್ ಹೆಣ್ಣು ಮುಟ್ಟಿದ್ರೆ ಅದನ್ನ ಹಾಲು ಬರೋ ಅದೆಲ್ಲ ಇರುತ್ತಲ್ಲ, ಗಂಡು ವೇಸ್ಟ್ ಅಂದ್ಬಿಟ್ಟು ಕಸಾಯಿಕರ ಹಾಕೋದಾಗಿರ್ಬೋದು, ಅದೆಲ್ಲ ಮಾಡ್ತಾರೆ. ಎಷ್ಟೊಂದ್ ಜನ ಹುಡ್ಕೊಂಡ್ ಬರ್ತಾರೆ, ಹೆಣ್ಣಸು ಬೇಕು ಕೊಡ್ತೀರಾ ಅಂತ. ನೀವು ಗಂಡು ಹೆಣ್ಣು ಒಟ್ಟಿಗೆ ತಗೊಳ್ತೀರಾ ಅಂದ್ರೆ ಮಾತ್ರ ಮಾತಾಡಿ. ಹೌದು ನೋಡಿ, ಅದೇ ಹೇಳೋದು, ನಮ್ಮ ಮನುಷ್ಯನಲ್ಲಿ ಗಂಡು ವ್ಯಾಲ್ಯೂ, ಇದ್ರಲ್ಲಿ ಹೆಣ್ಣಿಗೆ ವ್ಯಾಲ್ಯೂ ನೋಡಿ. ಜನ ಏನೇ ಇದ್ರು ಅದನ್ನ ಉಪಯೋಗ ಬೇಕು. ನಮ್ಮ ಮನುಷ್ಯನಿಗೆ ಏನಂದ್ರೆ ಅದು ಯಾವ್ದಾದ್ರು ಉಪಯೋಗ ಇದ್ರೆ ಮಾತ್ರ ಉಪಯೋಗಿಸ್ತಾನೆ, ಇಲ್ಲ ಅಲ್ಲಿ ಮುಗಿದ್ ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ದೇವರೇ ಆಗಿರ್ಬೋದು ಒಂದು ಲೆಕ್ಕಕ್ಕೆ. ಸೊ ಆ ರೀತಿ ನೋಡ್ತಿರ್ಬೋದು ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಪುಟ್ಟಾಗಿರ್. ಓ ಅಮ್ಮ ಅಣ್ಣ ಏನು ಹಂಗ್ ಊತಿರ್ತ್ಯಾ ನೋಡಿ, ಯಾವ್ದು ಕರು ಮಲ್ನಾಡ್ ಗಿಡ್ಡ, ಮಲ್ನಾಡ್ ಸರ್ ಇದೆ ಯಾವ್ದು ಬರೋದು ಕಲರ್ ನೋಡೋಕೆ ನಮ್ಗೆ ಹಳ್ಳಿ ಕಾರ್ ಅನಿಸ್ತಾ ಇದೆ. ಮಲ್ನಾಡ್ ಗಿಡ್ಡನ ಒಂದು ಹಳ್ಳಿ ಕಾರ್ ತರ ಇದೆ ಕಲರ್ ಡಿಫ್ರೆಂಟ್ ಆಗಿ. ಬರಲಿ ಏನ್ ಮಾಡೋದು ಬಾಮ ಬಾ, ಭಯ ಬೀಳ್ತಾವ್ರೆ. ಇವ್ರು ಬಂದು ಸಾಯಿವಾಲಿ ನೋಡ್ತಿರ್ಬೋದು. ಸಾಯಿವಾಲಿ ಅಲ್ಲ, ಇದು ಬರ್ಗೂರ್ ಬುಲ್. ಓ ಬರ್ಗೂರಾ? ಇದು ನೋಡಿ ಸ್ವಲ್ಪ ಹೆಸರುಗಳ ಗೊತ್ತಾಗಲ್ಲ ಸಡನ್ ಆಗಿ. ಬರ್ಗೂರ್ ನೋಡಿ ಹೆಂಗಿದೆ, ಇದು ಸ್ವಲ್ಪ ಗಿಡ್ಡವಾಗಿ ಬರುತ್ತಾ? ಇದು ಸ್ವಲ್ಪ ಗಿಡ್ಡ. ನಿಮ್ಗೆ ತಮಿಳ್ನಾಡು ಬಾರ್ಡರ್ ಲೈಕ್ ಜಲ್ಲಿಕಟ್ಟುಗಳು ಉಪಯೋಗಿಸ್ತಾರಲ್ಲ ಆ ಥರದ ಬೆಟ್ಟ ಆ ಕಡೆ ಬರುತ್ತೆ. ಸೊ ವೀಕ್ಷಕರೇ, ಈ ಬುಲ್ಲೆ ನೋಡ್ತಾರೆ, ಇದು ಬಂದ್ಬಿಟ್ಟು ಜಲ್ಲಿಕಟ್ಟು ಉಪಯೋಗಿಸ್ತಾರೆ ಗೊತ್ತಾ? ಸೊ ಆ ಜಾತಿಗೆ ಸೇರಿರುವಂಥದ್ದು ಇದು. ಬಟ್ ನಿಮ್ಗೆ ನೋಡಕ್ ಹಂಗೆ ಕಣ್ಣ ನೋಡಿ ಎಷ್ಟು ಅಗ್ರೆಸಿವ್ ಇದೆ ಆಕ್ಚುಲಿ. ಕೊಂಬಾಗಿರ್ಬೋದು, ನಿಮ್ ಮುಟ್ಟಿ ಏನು ಮಾಡೋಣ, ಏನು ಮಾಡಬೇಡ, ಒಳ್ಳೆ ಹುಡುಗ. ಹಾಂ ಓಕೆ, ಒಂದು ಲೆಕ್ಕಕ್ಕೆ ಪರವಾಗಿಲ್ಲ, ಏನು ಮಾಡಲ್ಲ, ಭಯ ತಗೋರು. ಇವೆಲ್ಲ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಸಡನ್ ಆಗಿ ಗೊತ್ತಾಗಲ್ಲ ಇವೆಲ್ಲ ನೋಡಿ. ಎಲ್ಲ ಕರುಗಳು ನೋಡ್ತಿರ್ಬೋದು. ಈ ಬರಲಿ ಬಿಡಬೇಡ, ತಡಿ, ಏನು ಮಾಡಲ್ಲ ತಡಿಯೋ, ಏನು ಮಾಡಲ್ಲ ತಡಿಯೋ. ಏನು ಇವಾಗ ಏನು ಸ್ನಾನ ಮಾಡ್ಸಾರ ಹಂಗೈತಿ ಇದಕ್ಕೆ? ಅಂದ್ರೆ ನೀರು ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ. ಇದು ಬಂದ್ಬಿಟ್ಟು ಅದೇ ನಿಮ್ಗೆ ಇದು ಮಲ್ನಾಡ್ ಗಿಡ ಸ್ವರ್ಣ ಕಪಿಲ ನೋಡ್ತಿರ್ಬೋದು. ಇನ್ನೇ ಬೇರೆ ಏನೋ ಇದೆಯಾ ಆ ಕಡೆ ಏನಾದ್ರು? ಇಲ್ಲ ಸರ್, ಇಷ್ಟ ಮುಗೀತು. ಓಕೆ. ಸೊ ಇದು ಜಸ್ಟ್ ಚಿಕ್ಕದಾಗ ಒಂದು ಟೂರ್ ಅಷ್ಟೇ. ನಿಮ್ಗೆ ಹೆಂಗೆ ಯಾವ ತರ ಇವು ಸಾಕಾಣಿಕೆ ಮಾಡ್ತಾರೆ, ಮತ್ತೆ ಏನು ಫುಡ್ ಎಲ್ಲ ಹೆಂಗೆ ಇರ್ತದಲ್ಲ? ಈಗ ನೋಡಿ, ನಮ್ಗೆ ರಾಗಿ ಹುಲ್ಲು ಬೇಕಾಗುತ್ತೆ, ಒಣ ಹುಲ್ಲು. ವರ್ಷಕ್ಕೆ 2 ಸತಿ ಡಿಸೆಂಬರ್ ಮತ್ತೆ ಏಪ್ರಿಲ್ ಜೂನ್ ಟೈಮಲ್ಲಿ ಯಾವಾಗ ಬೆಳೆ ಬಂದಿರುತ್ತೆ ಅವಾಗ ಒಣ ಹುಲ್ಲು ತಗೊಂಡು ಸ್ಟೋರ್ ಮಾಡ್ಕೊತೀವಿ. ಸೊ ಅದನ್ನ ವರ್ಷ ಪೂರ್ತಿ ಕೊಡ್ತೀವಿ. ಇದು ಒಣ ಹುಲ್ಲು. ಹಸಿ ಹುಲ್ಲು ಇಲ್ಲೇ ಲೋಕಲಿ ಪ್ರೊಕ್ಯೂರ್ ಮಾಡ್ಕೊತೀವಿ. ಸೊ ಇವಾಗ ಬೇಸಿಗೆ ಕಾಲ ಟೈಮಲ್ಲಿ ಹೇಗೆ ಇದ್ರ ಪ್ರಕ್ರಿಯೆ ಹೆಂಗಿರುತ್ತೆ? ನೀರು ಜಾಸ್ತಿ ಕೊಡೋದು, ನಾವೇ ನೀರು ಜಾಸ್ತಿ. ಸೊ ಇದ್ರಿಗೆ ಹೆಂಗೆ ಜಾಸ್ತಿ ನೀರು ಕೊಡ್ತೀರಾ ಅಥವಾ? ಇಲ್ಲ, ಫುಡ್ಡೇ ಕೊಡ್ತಿದೀವಿ. ಆದ್ರೆ ಈಗ ಹೇಳಿದ್ನಲ್ಲ ನಿಮ್ಗೆ ಅವಾಗ್ಲೇ, ಇಲ್ಲಿ ಒಂದು ಗೋಮಾಳ ಜಾಗದಲ್ಲಿ ಹಸುಗಳು ಮೈಕೊಂಡ್ ಬರ್ತಾವಂತ. ಈಗ ಬೇಸಿಗೆ ಕಾಲದಲ್ಲಿ ಒಣಗೋಗಿರುತ್ತೆ, ಹಿಂಗಾಗಿ ನಮ್ಗೆ ಇನ್ನ ಖರ್ಚು ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ಇದನ್ನ ಇಲ್ಲೇ ಇಟ್ಕೊಂಡು ನಾವು ಅದನ್ನ ಫುಡ್ ಕೊಡ್ಬೇಕಾಗ್ತಿರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಅದರ್ವೈಸ್ ಮಳೆಗಾಲದಲ್ಲೆಲ್ಲ ನಮ್ಗೆ ಅಲ್ಲಿ ಹೋಗಿ ಬರೋದ್ರಿಂದ ಒಂದು ಅರ್ಧ ದಿನದ ಖರ್ಚು ಉಳಿತಾಯ. ನೋಡ್ಗುರು ನಬಿಲ್ ನೋಡ್ಗುರು ಸೌಂಡ್ ಕೇಳ್ತಾ ನಮ್ಗೆ ಸಡನ್ ಆಗಿ ಇಲ್ಲೆಲ್ಲ ಹೊಚ್ಕೊಂಡಿದೆ, ಮನೆ ಸೌಂಡ್ ಮಾಡ್ತಾ ಇದೆ. ಸೊ ಇಲ್ಲೆಲ್ಲ ನಿಮ್ಗೆ ನವಿಲೆಲ್ಲ ಆರಾಮಾಗಿ ಬರ್ತಾವಲ್ಲ? ಸೊ ನೋಡಿ, ಇದು ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಒಳಗಡೆ ಈ ಥರ ಇದೆ ಒಂದು ವಾತಾವರಣನೇ ಒಂಥರ ಹಳ್ಳಿ ವಾತಾವರಣ. ಈ ಹಸು ಸಗಣಿ ವಾಸನೆ ಒಂಥರ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ? ನಾವು ಇತ್ತೀಚೆಗೆಲ್ಲ ಹಸು ಸಾಕೋಣ ಬಿಟ್ಬಿಟ್ಟಿದೀವಿ. ಮೊದಲೆಲ್ಲ ಮನೆ ಒಂದು ಹಸು ಇರೋದು ಆಗಿನ ಕಾಲದಲ್ಲೆಲ್ಲ. ಯಾಕೆ ಅಂದ್ರೆ ಇವಾಗ ಅವ್ರಿಗೆಲ್ಲ ಅಷ್ಟು ಆರೋಗ್ಯವಾಗಿ ಆಗಿರೋರು, ಒಂದು ಹಸು ಸಾಕೋರು, ಮೈ ಬಗ್ಸ್ ಕೆಲಸ ಮಾಡೋರು. ಇವಾಗ ನಮ್ದೆಲ್ಲ IT ಕೆಲಸ ಸಿಸ್ಟಮ್ ಮುಂದೆ ಕೂತ್ರೆ ಬೆಳಿಗ್ಗೆ ಹೋದ್ರೆ ನೈಟ್ ಎದ್ದು ಬರ್ತೀವಿ, ಮೈ ಕೈ ನೋವು ಎಲ್ಲ ಬರ್ತದೆ ಇವಾಗಲೇ ನಮ್ಗೆ ಬರ್ತವೆ. ಸೊ ಅಬ್ಸರ್ವ್ ಮಾಡ್ತೀವಿ. ದಯವಿಟ್ಟು ನಾನು ಹೇಳೋ ಪ್ರಕಾರ ಆದಷ್ಟು ಒಂದು ಮಲ್ನಾಡ್ ಗಿಡ, ನೀವು ದೊಡ್ಡ ಹಸು ಸಾಕಂತ ಅವಶ್ಯಕತೆ ಬೇಡ. ಒಂದು ಮಲ್ನಾಡ್ ಗಿಡ ಸಾಕಿದ್ರೆ ಒಂದು ಮನೆಗೆ ಒಂದು ಚಿಕ್ಕ ಪುಟ್ಟದಾಗ ಒಂದು ಜಾಗ ಮಾಡ್ಕೊಂಡು ಮಲ್ನಾಡ್ ಗಿಡ ಸಾಕ್ಬೋದು. ಯಾಕಂದ್ರೆ ಅದು ಸೌರೋದ್ರಿಂದ BP ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತಂತೆ, ಅದೆಲ್ಲ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ಮತ್ತೆ ಈ ಸಗಣಿಯಿಂದ
ನಮ್ಗೆ ತುಂಬಾ ಉಪಯೋಗ ಇದೆ ಹೇಳ್ಬೇಕಂದ್ರೆ. ನೋಡಿ ಇದೆಲ್ಲ ಒಳಗಡೆ ಕ್ಲೀನಿಂಗ್ ಮಾಡ್ತಿದ್ದಾರೆ, ಕ್ಲೀನಿಂಗ್ ನಡೀತಾರೆ ನೋಡಿ ಒಳಗಡೆ ಎಲ್ಲ. ಅಲ್ಲಿ ಅವ್ರಿಬ್ರೇನು ಮಾತಾಡ್ಸ್ಬೋದು ಹೋಗ್ಬಿಟ್ಟು ಅವ್ರನ್ನ ಏನದು ಮುಂತಾರ ಮಾತಾಡ್ಸ್ಬೋದು ಬನ್ನಿ. ಬನ್ನಿ ಆ ಕಡೆ ತೋರ್ಸೋಣ ಬನ್ನಿ ಅವನು. ಅದು ಬ್ರೀಡ್ ಬಂದು ಕೃಷ್ಣ ವ್ಯಾಲಿ ಅಂತ, ಅದು ನಾರ್ತ್ ಕರ್ನಾಟಕ. ಓ ಹೌದಾ, ನೋಡೋಣ ಬನ್ನಿ. ಬರ್ರ 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 ಬರ್ರ. ಅವಲೇ ಇದು ಈ ಒಂದು ಹಸುದೇನೋ ಹೇಳಿದ್ರ ಬ್ರದರ್, ಈ ಕೊಂಬು ಸ್ವಲ್ಪ ಇದಾಗಿರುತ್ತೆ ಅಂತ. ಬರಲಿ ಒಂಚು ಬರ ಒಂಚು. ಏನು ಮಾಡಲ್ಲ ಬಾ, ಏನು ಮಾಡಲ್ಲ. ಇದು ಒಂಥರ ಮಲ್ನಾಡ್ ಗಿಡ್ಡ. ಓಕೆ ಏನು ಮಾಡೋದು ಅಡಿಯೋ, ಏನು ಮಾಡಲ್ಲ. ಸೊ ಈ ಬ್ರದರ್ ಇಲ್ಲಿ ಬನ್ನಿ, ಇದು ಸ್ವಲ್ಪ ಹತ್ರ ಬನ್ನಿ ಈ ಹಸು ಹತ್ರ. ಸೊ ಈ ಹಸುವಿನ ಸ್ಪೆಷಲ್ ಏನಂದ್ರೆ ಕೊಂಬು ನೋಡ್ತಿರ್ಬೋದು, ಎಷ್ಟು ಸ್ಮೂತ್ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ ನೋಡಿ. ಒಂದು ರೀತಿ ತಿರುಗಿಸ್ಬೋದು ಕೊಂಬು, ಆ ರೀತಿ ಇರುತ್ತೆ. ಇದು ಯಾವ್ದು ಅಂತ ಹೇಳಿದ್ರೆ ಮಲ್ನಾಡ್ ಗಿಡ್ಡಗೆ ಸೇರುತ್ತೆ ಇದು. ಮಲ್ನಾಡ್ ಗಿಡ್ಡ ಕೊಂಬು ಅಬ್ಸರ್ವ್ ಮಾಡ್ತಿರ್ಬೋದು, ಡಿಫ್ರೆಂಟ್ ಆಗಿದೆ ನೋಡಿ. ಮತ್ತೆ ಸಕ್ಕ ಸ್ಮೂತ್ ಇದೆ ಕೊಂಬು, ಹೇಳ್ಬೇಕಂದ್ರೆ ನಿಮಗೆ ಅಲ್ಲಾಡಿಸ್ಬೋದು ಕೊಂಬನ್ನ, ಅಷ್ಟು ಸ್ಮೂತ್ ಆಗಿದೆ ನೋಡ್ತಿರ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಇಲ್ಲೊಂದು ಬಂದ ಅಣ್ಣ, ಮಲ್ನಾಡ್ ಗಿಡಗಳು ಆರಾಮಾಗಿ ಹೊಂದ್ಕೊಂಡ್ಬಿಡ್ತವೆ. ಹೌದು, ಆರಾಮಾಗಿ ಹೊಂದ್ಕೊಂಡ್ಬಿಡ್ತವೆ ನೋಡಿ. ಇವುಗಳಿಗೆ ಹಿಂಗೆ ಮಾಡಿದ್ರೆ ಅವುಗಳಿಗೂ ಖುಷಿ, ನಮಗೂ ಒಂಥರ ಈ BP ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಮೈಸೂರಿದ್ರೆ. ಆಕ್ಚುಲಿ ಕೇಳ್ಪಟ್ಟಿದ್ದೀನಿ. ಇನ್ನ ಬನ್ನಿ ಅಲ್ಲೊಂದು 2-3 ಹಸು ಇದೆ ನೋಡೋಣ. ಇವನೇ ಅನ್ಬರು ಆಚೆ ನಿಂತ್ಕೊಂಡು ಏನು ಮಾಡೋತಾನೆ ಇನ್ನು. ಸಾಹಿವಾಲಿ ತಾನೆ ಇದು, ಸಾಹಿವಾಲಿ ಇದು. ಓಕೆ ಹೋಗಮ್ಮ ಆ ಕಡೆ. ಅಣ್ಣ ಬರೋಣ, ಏನು ಮಾಡ್ಬಿಡ್ರಣ. ಇದು ಅಷ್ಟು ಸಾಹಿವಾಲಿನೇ. ಇಲ್ಲ ನೋಡಿ, ಇದೆಲ್ಲ ಕ್ಲೀನಿಂಗ್ ಪ್ರಕ್ರಿಯೆ ನಡೀತಾ ಇದೆಯಲ್ಲ. ಡೈಲಿ ಕ್ಲೀನ್ ಮಾಡ್ತೀರಾ? ಹೌದು ಸರ್, ಬೆಳಗಿನ ಜಾವ ಒಂದ್ಸತಿ ಕ್ಲೀನ್ ಮಾಡೋಷ್ಟೇನಾ ಹಂಗೆ? ಹೌದು, ಬೆಳಗ್ಗೆ ಒಂದ್ಸತಿ ಕ್ಲೀನ್ ಮಾಡ್ತೀವಿ. ಸೊ ಮಾರ್ನಿಂಗ್ ಒಂದ್ಸತಿ ಕ್ಲೀನ್ ಮಾಡ್ಕೋತಾರೆ, ನೋಡ್ತಿರ್ಬೋದು. ಸೊ ಇವನೇ ಅಣ್ಣ ಗುಟ್ರ ಆಗ್ತಾ ಇದ್ದು ನೋಡಿದೆ ಇವನೇ. ಹೌದು, ಸ್ವಲ್ಪ ಅಗ್ರೆಸಿವ್ ದೇವನಿಣಿ ಅವನು ಅಗ್ರೆಸಿವ್ ಕೃಷ್ಣ ಅಂತ. ಅದು ನಿಮ್ಗೆ ಸಾಯಿವಾಲ್ ಅಣ್ಣ ಹೆಂಗೋ ನೋಡಿ ಕಲರ್ ವೈಟ್ ಅಂಡ್ ಮಿಕ್ಸ್, ಒಂದ್ ರೀತಿ ಬ್ರಿಂಡಲ್ ಕಲರ್ ಅಂತ ಹೇಳ್ತಾರೆ, ಮಿಕ್ಸ್ ಕಲರ್ನ. ಸೊ ಆ ರೀತಿ ಇದ್ದಾನೆ ಇವ್ನು, ಸ್ವಲ್ಪ ಅಗ್ರೆಸಿವ್. ಆ ಕಾರಣಕ್ಕೆ ಇವ್ನು ಆಚೆ ಬಿಟ್ಟಿಲ್ಲ. ಸೊ ಬನ್ನಿ ಆ ಕಡೆ ಲಾಸ್ಟ್ ಒಬ್ಬ ಅವನೇ. ಏನು ಮಾಡೋಣ. ನಮಸ್ಕಾರ. ಇವನ ಹೆಸರು ಏನಾಯ್ತೀರ ನೀವೇನಾದ್ರು ಘೋಷಣೆಗಳು ಹೆಸರುಗಳು ಆ ಥರ ಎಲ್ಲ ಕನ್ಫ್ಯೂಸ್ ಆಗ್ತಿರುತ್ತೆ. ಓಕೆ. ಸೊ ಇವನು ಏನು ಹೇಳಿದ್ರೆ ಅಮೃತ್ ಮಹಲ್ ಬುಲ್. ಅಮೃತ್ ಮಹಲ್ ಒಂದು ರೀತಿ ನಿಮಗೆ ಈ ಜಲ್ಲಿಕಟ್ಟು ಉಪಯೋಗಿಸ್ತಾರೆ ನೋಡಿ, ಸೇಮ್ ಅದೇ ರೀತಿ ಇದೆ ನೋಡ್ತಿರ್ಬೋದು. ಕೊಂಬು ನೋಡ್ತಿರ್ಬೋದು ಹೇಗಿದೆ ಅನ್ಬಿಟ್ಟು ನಿಮಗೆ. ನೋಡಿ ಸಖತ್ತಾಗಿದ್ದಾನೆ ಮಾತ್ರ ಅವನು, ಕಲರೇಷನ್ ಅಲ್ಲ ಸಖತ್ ಅಗ್ರೆಸಿವ್, ಕಣ್ಣೆಲ್ಲ ಗೊತ್ತಾಗ್ತಾ ಇದೆ. ಅವನು ಗುಟ್ರಾಗ್ತಾವನೆ ಅವ್ನು ನೋಡ್ಬೋದು. ಇವನು ಬರ್ತಾರೆ ಇವನು ಕೃಷ್ಣ ವ್ಯಾಲಿ ಇವೆರಡು ಕೃಷ್ಣ ವ್ಯಾಲಿ ಅಂದ್ಬಿಟ್ಟ ಬ್ರೀಡ್ ಹೆಸರೇ. ಹೌದು, ನಾರ್ತ್ ಕರ್ನಾಟಕ ಕಡೆ, ನಾರ್ತ್ ಇಂಡಿಯಾ, ಬಿಜಾಪುರ. ನಮ್ಮ ರಾಜ್ಯ ಇದೆ ಅದು, ನಾರ್ತ್ ಕರ್ನಾಟಕ. ಹೌದು, ಓಕೆ. ನೋಡಿ ವಿಷಯ ನಮ್ಮ ರಾಜ್ಯ ಇದೆ ಅಂತೆ. ಕೃಷ್ಣ ವ್ಯಾಲಿ ಅನ್ಬಿಟ್ಟಂತೆ ಬ್ರೀಡ್. ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾರೆ. ಕೃಷ್ಣಾ ನದಿ ದಡದ ಏರಿಯಾದಲ್ಲಿ ಕಂಡು ಬರುತ್ತೆ. ಕೃಷ್ಣಾ ನದಿ. ಓಕೆ. ಕೃಷ್ಣಾ ನದಿ ದಡದಲ್ಲಿ ಕಾಣ್ಬರುವಂತ ಬ್ರೀಡ್ಗಳು ಇವೆಲ್ಲ ನೋಡ್ತಿರ್ಬೋದು. ನಮ್ಮ ರಾಜ್ಯದ ಬ್ರೀಡ್. ಏನಾಗಿ ನಮ್ದು ರಾಜ್ಯದ ಎಷ್ಟು ತರ ಇದೆ ಬ್ರದರ್? ನಮ್ಮ ರಾಜ್ಯದಲ್ಲಿ ಆದ್ರೆ ಒಂದು ಮಲ್ನಾಡ್ ಗಿಡ್ಡ ಐದಾರು ಅಂತೂ ಇದೆ. ನಮಗೆ ತಿಳಿದ ಮಟ್ಟಿಗೆ ಲೆಕ್ಕ ಇದು ಗಿರ್ ಬಂದ್ಬಿಟ್ಟು ನಮ್ದಲ್ಲ, ಗುಜರಾತ್ ತಳಿ ಅಲ್ಲ ಅದು. ಹೌದು. ಸೊ ಅದೇ ರೀತಿ ಅಂದ್ರೆ ನಮ್ಗೆ ಇದು ಏನದು ಸಾಯಿವಾಲಿ ನಮ್ದೇನಾ? ಅದು ಅಲ್ಲ ಹರಿಯಾಣದ್ದು. ಓಕೆ. ಆ ರೀತಿ ಬೇರೆ ಬೇರೆ ರಾಜ್ಯದ ಈಗೆಲ್ಲ ರೆಸ್ಕ್ಯೂ ಮಾಡಿದ್ದು ಬೇರೆ ಎಲ್ಲಿಂದನೇ ಕರ್ಕೊಂಡ್ ಬಂದು ಇಲ್ಲಿ ಕಸಾಯಿಖಾನೆಗೆ ಹೋಗಿರ್ತಾವಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದ ಬಂದಿದೆ. ಅದರ್ವೈಸ್ ನಾವು ನಮ್ಮ ರಾಜ್ಯದ್ದೇ ಸಂರಕ್ಷಣೆ ಮಾಡ್ಬೇಕಂತ ಉದ್ದೇಶ. ಆಲ್ಮೋಸ್ಟ್ ಮಲ್ನಾಡ್ ಗಿಡ್ಡ ಮಾಡಿದಷ್ಟು ಒಳ್ಳೇದು ನನ್ನ ಅನಿಸಿಕೆ. ಮೇಂಟೆನೆನ್ಸ್ ಕಮ್ಮಿ ನಿಮ್ಗೆ. ಹೌದು. ಅಂದ್ರೆ ಈಗ ನಾವು ಸದ್ಯಕ್ಕೆ ನಮ್ಮ ಕೆಪಾಸಿಟಿನೂ ರೀಚ್ ಆಗಿದ್ದೀವಿ. ಜಾಗ ಇರೋ ಜಾಗ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ. ಹಾಗಾಗಿ ಸ್ವಲ್ಪ ಸೊ ಹೆಂಗಿರೋ ರೆಸ್ಕ್ಯೂ ಅಂತ ಹೇಳಿದ್ರಲ್ಲ, ಅದ್ರ ಮೆಡಿಸಿನ್ಸ್ ಎಲ್ಲ ಹೇಗೆ? ಹೇಗೆ ನಾವು ಒಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು, ಅಂದ್ರೆ ರೆಗ್ಯುಲರ್ಲಿ ಇದ್ದಾರೆ. ಅವ್ರು ವೀಕ್ಲಿ ಒಂದ್ಸತಿ ಬರ್ತಾರೆ, ಯಾವ್ದಾದ್ರು ಹಸುಗಳಿಗೆ ಪ್ರಾಬ್ಲಮ್ ಇರೋದಕ್ಕೆ. ಮತ್ತೆ ಒಂದು ಸುತ್ತಿದಷ್ಟು ತೋರಿಸ್ತೀನಿ ನೋಡಿ. ಲಾಸ್ಟ್ ಅಲ್ಲಿ ತೋರ್ಸೋಣ ಸುಮ್ಮನೆ ಇದ್ದೆ. ಒಂದು ಹಸು ಹೌದು, ಇದೇನು ಬರ್ತಾರೆ ಇದು ಗೊತ್ತಾಗಿಲ್ಲ. ಇದು ನಿಮ್ಗೆ ಹಸುನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಇರುವಂತ ಇದು ಸೆಟಪ್ ಇದು. ಓಕೆ, ಗೊತ್ತಾಯ್ತು. ಇಲ್ಲಿ ಕಟ್ಬಿಟ್ಟು ಸ್ವಲ್ಪ ಮೇಲೆ ಎತ್ಬಿಟ್ಟು ಇದು ಮಾಡ್ತೀರಾ? ಓಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಹೆಂಗಂದ್ರೆ ಈ ಕೆಗಡೆ ಹಸು ಕೆಗಡೆ ಹಿಂಗ್ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎತ್ತಾರಲ್ವಾ, ಈ ಬೆಲ್ಟ್ ಅಲ್ಲಿ ನಿಮ್ ಸಹಾಯದಿಂದ ಹಸುನ ಎದ್ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕಾಲು ಆಟ ಮಾಡೋದ ಕಾರಣ ಸ್ವಲ್ಪ ಇದು ಮಾಡ್ತಾರೆ. ಅಲ್ಲ, ಈಗ ನೋಡಿ ಕಾಲ್ ಮುರಿದಾಗ ಅದನ್ನ ನಿಂತ್ಕೊಳಕ್ ಆಗಲ್ಲ. ಆ ಟೈಮಲ್ಲಿ ಬೆಲ್ಟ್ ಹಾಕಿ ಅದನ್ನ ನಿಲ್ಸೋದಕ್ಕೆ ವ್ಯವಸ್ಥೆ ಈ ರೀತಿ ಅಂತ ಬರುತ್ತೆ. ಓಕೆ. ನೋಡಿ ಪರವಾಗಿಲ್ಲ, ಇದೆಲ್ಲ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸ್ವಲ್ಪ ಈಸಿ ಆಗುತ್ತೆ ನಿಮ್ಗೆ ಸ್ವಲ್ಪ ಆಕ್ಸೆಸ್ ಮಾಡಕ್ಕೆ. ಸೂಪರ್. ಇನ್ನ ಬನ್ನಿ ಸ್ವಲ್ಪ ಆ ಕಡೆ ಹೋಗೋಣ. ನಿಮ್ಗೆ ಅವಲ್ಲಿ ಹೇಳಿದ್ನಲ್ಲ, ಒಂದು ಹಸುಗ್ ಮಾತ್ರ ಪಾಪ ಬೆನ್ನಿಗೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಪಾಪ. ಇವಾಗ ಆಕ್ಚುಲಿ ಇವ್ರು ತಗೊಂಡ್ಬಂದು ರಿಕವರ್ ಮಾಡಿದಾರೆ, ತೋರಿಸ್ತೀನಿ ನೋಡಿ. ಅದು ನೋಡಿದ್ರೆ ಪಾಪ ಎಷ್ಟು ಬೇಜಾರಾಗಿ ಗೊತ್ತಾಗ. ನಮ್ಮ ಜನ ಎಷ್ಟು ಕ್ರೂರ್ ಅಂದಾಗ ಅದು ನೋಡೋಕೆ ಗೊತ್ತಾಗುತ್ತೆ. ಅದು ಎಲ್ಲಿ ಸಿಕ್ಕಿದ್ದು ನಿಮ್ಗೆ ಹಸು? ಅದು ನಿಮ್ಗೆ ಕಸಾಯಿಖಾನೆ ಕಾಂಟ್ಯಾಕ್ಟ್ ಇಂದ ತಿಳಿದು ಬಂದಿತ್ತು. ಅಲ್ಲ, ನಿಮ್ಗೆ ಕಸಾಯಿಖಾನೆಯಿಂದ ಇದು ಮಾಡಿದ್ರ ಅಥವಾ? ಇಲ್ಲ, ಅದು ಇಂಜ್ಯೂರ್ ಆಗಿತ್ತು. ಅಂದ್ರೆ ಸುಟ್ಟಿದ್ರಿಂದ ಅದು ನಮ್ಗೆ ಹಾಸ್ಪಿಟಲ್ ಕಡೆಯವರಿಂದಾನೇ ಬಂದಿರ್ಬೇಕು. ಓಕೆ. ಇದೆಲ್ಲ ನಿಮ್ಗೆ ಈ ಕ್ಲೀನಿಂಗ್ ಮಾಡ್ಬೇಕಂದ್ರೆ ತುಂಬಾ ನಿಮ್ಗೆ ನೀರೆಲ್ಲ ಅವಶ್ಯಕತೆ ಬೇಕಾಗುತ್ತಲ್ಲ, ನೀರು ಎಲ್ಲ ತುಂಬಾ ಬೇಕಾಗುತ್ತೆ. ಅಂದ್ರೆ ಇದು ಹೇಗೇನು ಹೊಲಕ್ಕೆ ಹೋಗುತ್ತೆ ಸರ್ ಇದು ಕ್ಲೀನ್ ಮಾಡಿ. ಓಕೆ. ಇದೊಂದ್ರೆ ಗೊಬ್ಬರಕ್ಕೆ ತಿರುಗಿ ಬಳಕೆ ಆಗುತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿ ವೇಸ್ಟ್ ಹೋಗಲ್ಲ. ಇವಾಗ ಈ ಕೆಗಡೆ ನೋಡ್ತಾ ಇರಲ್ಲ,
ಎಲ್ಲ ಆರಾಮ ಗಿಡಗಳಿಗೆ ಹಾಕೊಂಬ ಗೊಬ್ಬರಕ್ಕೆ. ಹೌದು. ಇದು ಯಾವುದೇ ರೀತಿ ವೇಸ್ಟ್ ಆಗಲ್ಲ ಈಗ ಮಳೆ ಬಂದು ನಿಮ್ಗೆ ಈ ತರ ಆಗಿದೆ. ಅದರ್ವೈಸ್ ನಾವು ಈ ಸಗಣಿನೆಲ್ಲ ಕಲೆಕ್ಟ್ ಮಾಡಿ ಐದರ್ ಪ್ರಾಡಕ್ಟ್ ಮಾಡ್ಲಿಕ್ಕೆ ಅಥವಾ ಗೊಬ್ಬರ ಮಾಡ್ಲಿಕ್ಕೆ ನಾವು ಬಳಸ್ತಾ ಇದ್ವಿ. ನಿಜ ನೋಡಿ ಒಂದ್ ರೀತಿ ಇಲ್ಲಿ ನೋಡಿ, ನೀವು ಇಷ್ಟು ದಿನ ಬೆಂಗಳೂರು ಇದ್ದಿದ್ದು ಇಲ್ಲಿ ಬಂದಿದ್ದೀರ ಅಂತ ಏನೋ ಒಂಥರ ಪೀಸ್ಫುಲ್ ಮೈಂಡ್, ವಾತಾವರಣನೇ ಚೇಂಜ್ ಆಗ್ಬಿಡ್ತದೆ ಮೈಂಡ್ ಸೆಟ್. ಏನಿಲ್ಲ ಇವಾಗ ಇನ್ನೊಂದು ಹೇಳ್ತಾರ, ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡೋ ಅಂತ ಏಕೈಕ ಪ್ರಾಣಿ ನಮ್ಮ ಹಸು ಅಂತ ಹೇಳ್ತಾರೆ, ನೋಡ್ತಿರ್ಬೋದು. ಬೇರೆ ಎಲ್ಲ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಇದು ಹಸು ಏನಂದ್ರೆ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡುತ್ತೆ. ಸೊ ಅಷ್ಟು ಉಪಯೋಗಕರ ಒಂದು ಹಸು ಅಂತ ಹೇಳ್ಬೋದು ನಮ್ಗೆಲ್ಲ. ಸೊ ಇನ್ನ ಬನ್ನಿ ಆ ಕಡೆ ಮತ್ತೆ ಗೋ ಪ್ರಾಡಕ್ಟ್ಸ್ ಕೂಡ ಇದಾವೆ, ಅದು ತೋರಿಸ್ತೀನಿ ನಿಮಗೆ. ಗೋ ಪ್ರಾಡಕ್ಟ್ಸ್ ಯಾವ ತರ ಇದೆ ಬರ್ತಾರೆ ನಿಮ್ಮ ಹತ್ರ? ಎಲ್ಲ ದೇಸಿ ಹಸುವಿನ ಪಂಚಗವ್ಯ ಉತ್ಪನ್ನಗಳು. ಅದೇ ತುಪ್ಪ ಆಗಿರ್ಬೋದು, ನಿಮ್ಗೆ ತೋರಿಸ್ತೀನಿ ನಮ್ಮಲ್ಲಿರುವಂತ ಪ್ರಾಡಕ್ಟ್ ಗಳನ್ನ ತೋರಿಸ್ತೀನಿ. ತುಪ್ಪ ಆಗಿರ್ಬೋದು, ಹಾಲು, ಮೊಸರು, ಅದೆಲ್ಲ ಇಲ್ಲೇ ಈ ಗೋಶಾಲೆ ಇದೆ ಎಲ್ಲ. ಒಂದಷ್ಟು ಈ ಗೋಶಾಲೆ ಇದು, ಇನ್ ಕೆಲವು ಬೇರೆ ಬೇರೆ ನಮ್ಮ ಸುತ್ತಮುತ್ತ ಗೋಶಾಲೆಗಳಿಂದ ಕಲೆಕ್ಟ್ ಮಾಡ್ತಾರಲ್ಲ ಅವ್ರ ಕಡೆ. ಸೊ ನೋಡ್ತಿರ್ಬೋದು, ಇವಳು ಬಂದ್ಬಿಟ್ಟು ಕಾಂಕ್ರೇಜ್ ಅಲ್ಲ, ಭಯ ಆಗ್ತದಪ್ಪ ಅವಳೆ ಗುಮ್ಮಿದವಳು ಅಲ್ಲಿದ್ದಾಳೆ ನೋಡಿ, ಅವಳು ನೋಡಿ ಅವಳು ನೋಡ್ತಾ ಇಲ್ಲ, ಅವಳೆ ಗುಮ್ಮಿದ್ ನಮ್ಗೆ ಎಲ್ತು ನೋಡ್ತಾಳಕ್ಕ, ಬರ್ರಿ ನನ್ನ ಮಕ್ಕಳು ಮತ್ತೆ ಅಂದ್ಬಿಟ್ಟು ನೋಡಿ. ಜೊತೆ ಒಂದಿಲ್ಲ ಮಜಾ ಗುರು, ನಂಗೆ ತುಂಬಾ ಇಷ್ಟ. ಬಟ್ ಏನ್ ಮಾಡ್ತೀರಾ, ನಮ್ಗೆ ಸಾಕಲ್ಲ, ಆಗಲ್ಲ. ಇವೆಲ್ಲ ತುಂಬಾ ಕಷ್ಟ, ಅನ್ಕೊಳ್ಳೋ ಸುಲಭ ಅಲ್ಲ. ನಾವು ಹೇಳಿದಷ್ಟು ತಗೊಂಡು ಸಾಕೊಂಡ್ಬಿಡ್ತೀವಿ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ವಾತಾವರಣನೇ ಮಜಾ ಅಂತ ಹೇಳ್ಬೋದು. ಇವೆಲ್ಲ ಎಷ್ಟು ಸಕ್ಕದಾಗಿದೆ ನೋಡಿ. ಓ ಗುಮ್ಮಕ್ಕೆ ಬರ್ತಾರಪ್ಪ ಹೊಸಬ್ರು ಅಂದ್ಬಿಟ್ಟು. ಇವು ಯಾಕೆ ಗುಮ್ತಿಯಾ? ಹೊಸಬ್ರಲ್ವಾ ಸ್ವಲ್ಪ, ಅದಕ್ಕೂ ಇದು ಅಷ್ಟೇ ಏನಾ. ಓ ಆಯ್ತು ಬಿಡಮ್ಮ, ನೋಡೋದು ಭಯ ಆಗ್ತಿದಲ್ಲ. ಸೊ ಬನ್ನಿ, ಲಾಸ್ಟ್ ಆಚೆ ಒಂದು ಹಸು ಇದೆ, ತೋರಿಸ್ತೀನಿ ನಿಮಗೆ. ರೆಸ್ಕ್ಯೂ ಮಾಡೋಂಥ ಹಸು ಇವರು. ಇವಾಗ ಜಸ್ಟ್ ಈ ಗೋಶಾಲೆ ಇದು ನೋಡ್ತಾ ಇರಲ್ಲ, ಇದೆಲ್ಲ ಹಸುಗಳ ಬಗ್ಗೆ ನೀವು ತಿಳ್ಸ್ಕೊಟ್ಟಿದ್ದೀನಿ. ಇವಾಗ ಬನ್ನಿ, ಆಚೆ ಒಂದು ಇದೆ ರೆಸ್ಕ್ಯೂ ಆಗಿರೋಂಥ ಒಂದು ಹಸು ತೋರಿಸ್ತೀನಿ ಬನ್ನಿ. ಸೊ ವೀಕ್ಷಕರೇ, ಇದೇನು ನೋಡ್ತಾ ಇರ, ಇದೇ ಹಸು ಹೇಳಿದ್ರು ಬ್ರದರ್, ಹೇಳಿದ್ವಿ ಬಗ್ಗೆ. ಇದು ನೋಡಿ, ಮೆಜಾರಿಟಿ ಒಂದು 50 to 60% ಸುಟ್ಟಿರುವಂತ ಹಸು. ಇದು ನಮ್ಮಲ್ಲಿ ಬಂದಾಗ ಒಂದು 3-4 years ಬ್ಯಾಕ್ ಬಂದಾಗ ತುಂಬಾ ಕ್ರಿಟಿಕಲ್ ಆಗಿತ್ತು. ಟ್ರೀಟ್ಮೆಂಟ್ ನಡೆಸಿ ಆಲ್ಮೋಸ್ಟ್ 99% ನಾವು ರಿಕವರಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ನೋಡಿ ವೀಕ್ಷರ, ಎಷ್ಟು ನರಳಿರ್ಬೋದು ನಾವು ಅನ್ಕೊಂಡ್. ಕಿವಿ ಕೂಡ ನೋಡಿ ಪಾಪ, ಸುಟ್ಟಿರೋದ ಕಾರಣ ಕಿವಿ ಕೂಡ ಹೋಗ್ಬಿಟ್ಟಿದೆ ಪಾಪ. ಮೂಕ ಜೀವಿ ಪಾಪ, ಅದು ಹೇಳ್ಕೊಳಕ್ಕಾಗಿರಲ್ಲ, ಎಷ್ಟು ನೋವು ಅನ್ಭವಿಸಿರ್ಬೋದು. ನಾವು ಮನುಷ್ಯರು ಎಷ್ಟು ಕಾಟ ಕೊಡ್ತೀವಿ ಪ್ರಾಣಿ ಪಕ್ಷಿಗಳು ಆಗಿರ್ಬೋದು. ಇದು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ. ನೋಡಿ, ಇವ್ರು ಎಷ್ಟು ವರ್ಷ ಆಯ್ತು ಮಾತ್ರ ಬಂದಿದ್ದು? ಒಂದು 4 years ಆಗಿದೆ. 4 ವರ್ಷ ಅಲ್ಲಿ ಫುಲ್ಲು ಆಕ್ಚುಲಿ ಇನ್ನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ಬಂದಾಗ. ನೀವು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕೊಡಿಸಿ ಈ ರೇಂಜ್ ಬಂದಿದೆ. ಸೊ ಇದೇನಂದ್ರೆ, ಇದು ಅವುಗಳಿಗೆ ಬೇರೆ ಹಸುಗಳಿದೆ ಅಷ್ಟು ಸೇರಲ್ಲ. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ಪಾಪ ಭಯ ಇದೆ, ಅಂದ್ರೆ ಮನುಷ್ಯನ ಅಷ್ಟು ಹತ್ರಕ್ಕೆ ಬರಲ್ಲ. ಯಾಕಂದ್ರೆ ಈ ತರ ಹಿಂಸೆ ಕೊಟ್ಟರೆ ಮನುಷ್ಯರನ್ನ ಯಾರು ಇಷ್ಟಪಡ್ತಾರೆ ಹೇಳಿ? ಈ ಥರ ಎಲ್ಲ ಮಾಡಿದಾಗ ನೋಡ್ತಿರ್ಬೋದು. ಸೊ ಮತ್ತೆ ಇಫ್ ಇನ್ ಕೇಸ್ ನೀವೇನಾದರೂ ಈ ಗೋಶಾಲೆಗೆ ಹೆಲ್ಪ್ ಮಾಡೋದಾದ್ರೆ ಹೇಳಿ ಬರ್ತಾರೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ. ನಿಮಗೆ ನಮ್ಮ ಕೆಳಕಂಡ ಅಕೌಂಟ್ ನಂಬರ್ ಅಥವಾ QR ಕೋಡ್ಗೆ ನಮ್ಮ ಗೋಶಾಲೆಗೆ ಹೆಲ್ಪ್ ಮಾಡ್ಬೋದು. ಒಂದು, ನೀವು ನಮ್ಮ ಗೋಶಾಲೆಗೆ ಬಂದು ನಿಮ್ಮ ಕೈ ನೋಡಿ ಆಮೇಲೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಯಾಕಂದರೆ ನಾವು ನಮ್ಮ ಬಗ್ಗೆ ತಿಳ್ಕೊಂಡು ಅಥವಾ ನಮ್ಮ ಗೋಶಾಲೆ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡು ನೀವು ಕೊಡ್ಬೋದಾಗಿ. ಸೊ ತುಂಬಾ ಕಡೆ ಈ ತರ ವಿಚಾರದ ಫ್ರಾಡ್ಗಳು ಆಗುತ್ತೆ. ನೀವು ಡೈರೆಕ್ಟ್ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ. ತುಂಬಾ ಕಡೆ ಅದು ಫ್ರಾಡ್ ಆಗುತ್ತೆ, ನೀವು ಒಪ್ಕೋತೀನಿ, ಇಲ್ಲ ಅಂದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇವ್ರ ವಾತಾವರಣ ಎಲ್ಲ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲ ಲಿಸ್ಟ್ ಹಾಕಿದ್ರು ನೋಡಿ, ಹೇಳಿ ಬರ್ತಾರೆ ಇದ್ರ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿ. ನೋಡಿ ಇದ್ರ ಬಗ್ಗೆ ಹೆಂಗೆ ಅಂತ. ಇಫ್ ಇನ್ ಕೇಸ್ ನಿಮ್ ಸಾಕಾಕ್ ಮನೇಲಿ ಸಾಕಾಗಲ್ಲ ಅಂದ್ರು ನೀವು ದತ್ತಿ ಪಡ್ಕೊಂಡು ಏನಾದ್ರು ಮಾಡ್ಬೋದು. ಅದ್ರ ಇನ್ಫಾರ್ಮೇಷನ್ ಹೇಳ್ತಾರೆ. ಮಂತ್ಲಿ ಅಡಾಪ್ಷನ್ ಸ್ಕೀಮ್ ಅಂತ ಇರುತ್ತೆ, ಇಯರ್ಲಿ ಇದೆ, ಮತ್ತೆ ಒಂದಿನದ ಗೋಶಾಲೆ ಎಕ್ಸ್ಪೆನ್ಸಸ್, ಈ ತರ ನಾವು ಒಂದು 8-10 ತರ ಲಿಸ್ಟ್ ಆಫ್ ಇದನ್ನ ಮಾಡಿದ್ವಿ. ಚಿಕ್ಕದ ಲೈಕ್ ₹300 ಕಾಂಟ್ರಿಬ್ಯೂಷನ್ ಇಂದ ನೋಡಿ ಚಿಕ್ಕದಾಗಂದ್ರೆ ಒಂದು ಇದು ಹುಲ್ ಕೊಡ್ಬೋದು ₹300. ನಿಮ್ ಚಿಕ್ಕದ ನಿಮ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಆಗುತ್ತೋ ಅಷ್ಟು ಮಾಡ್ಬೋದು ನೀವು. ತುಂಬಾ ಜನ ಏನಂದ್ರೆ ಬರ್ತ್ಡೇ ಎಲ್ಲೆಲ್ಲೋ ಸೆಲೆಬ್ರೇಟ್ ಮಾಡ್ಕೋತೀರಾ. ಸೊ ಈ ಕಡೆ ಬಂದು ನಿಮ್ ಕೈಲಾದ ಸಹಾಯ ಮಾಡ್ಬೋದು ನೀವು ಗೋಶಾಲೆಗಳಿಗೆ. ನಿಮ್ ಕೈಯಲ್ಲ ಎಷ್ಟು ಇಷ್ಟೇ ಅಂದ್ರೆ ಡಿಮ್ಯಾಂಡ್ ಏನಿಲ್ಲ ಇವ್ರದೇನು ಪಾಪ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಬೋದು. ನೋಡ್ತಿರ್ಬೋದು ಲೈನಾಗಿ ಹಾಕಿದ್ದಾರೆ. ಇವ್ರ ನಂಬರ್ ಕೊಡಿ, ನೋಡಿ ಇಲ್ಲಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಇವ್ರ ಇನ್ಫಾರ್ಮೇಷನ್, ಓಕೆನಾ? ಈ ವಿಡಿಯೋ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಓಕೆನಾ? ನಿಮ್ಗೆ ಏನಿದ್ರೆ ಇದ್ರ ಬಗ್ಗೆ ಬೇಕಾದ ಮಾಹಿತಿ ಬೇಕಾದ್ರೆ ಬರ್ತಾನೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಬನ್ನಿ ಇವ್ರದ್ದು ಗೋ ಪ್ರಾಡಕ್ಟ್ಸ್ ನೋಡೋ ತಗೋಣ. ಸೊ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಗೋ ಪ್ರಾಡಕ್ಟ್ಸ್ ಇರುತ್ತೆ. ಯಾವ ಥರ ಗೋ ಪ್ರಾಡಕ್ಟ್ಸ್ ಇದೆ ಬ್ರದರ್ ಹೇಳ್ತಾರೆ, ಹೇಳಿ ಬ್ರದರ್. ಈಗ ನೋಡಿ, ನಾವು ಗಾಣ ನೋಡಿರ್ಬೋದು ನೀವು, ಅಲ್ಲಿ ನಮ್ಮ ಎತ್ತಿನ ಗಾಣ ಇದೆ, ಅದರಿಂದ ತೆಗೆದಿರೋಂಥ ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಂತ. ಇದು ನಿಮ್ಗೆ ಎತ್ತಿನ ಬಳಸಿ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿ. ಸೊ ಇಲ್ಲೇ ಮಾಡೋಂಥ ಇದೇ ಗೋಶಾಲೆಯಲ್ಲಿ ಮಾಡೋಂಥ ಇದು ಎಣ್ಣೆ. ಇದು ಯಾವುದೇ ರೀತಿ ನಿಮ್ಗೆ ನೋಡಿ ಬ್ರ್ಯಾಂಡಿಂಗ್ ಏನು ಹಾಕಿಲ್ಲ. ಇಲ್ಲಿ ಅಲ್ಲಿ ಆ ಕಡೆ ಇದೆ ನಿಮಗೆ, ಅದು ತೋರಿಸಿಲ್ಲ ನಿಮ್ಗೆ, ಆಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ? ನೋಡ್ತಿರ್ಬೋದು. ಅದಾದ್ಮೇಲೆ ಇದು ಬಂದು ತುಪ್ಪ ಅಲ್ಲ, ದೇಸಿ ಹಸುವಿನ ತುಪ್ಪ. ಇದು ದೇಸಿ ಹಸುವಿನ, ಇದು ನಮ್ಮ ಗೋಶಾಲೆ ಇದಲ್ಲ. ಇದೇನಾಗುತ್ತೆ, ಈಗ ನೋಡಿ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಒಟ್ಟಿಗೆ ಇರೋದ್ರಿಂದ ನೀವು ಸ್ಪೆಸಿಫಿಕ್ ಬ್ರೀಡ್ ತುಪ್ಪ ಅನ್ನಕ್ಕಾಗಲ್ಲ. ಹಾಗಾಗಿ ದೇಸಿ ಹಸುವಿನ ತುಪ್ಪ ಆದ್ರೆ ಇದು. ಆದ್ರೆ ನಮ್ಮ ಗೋಶಾಲೆದಲ್ಲ ಇದು, ಇನ್ನೊಬ್ಬ ನಮ್ಮ ಸ್ನೇಹಿತರ ಗೋಶಾಲೆಯಿಂದ ಇದು. ನೆಕ್ಸ್ಟ್ ಬಂದು ಹೇಳೋದಾದ್ರೆ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಂತ, ನಮಗೆ ದಿನನಿತ್ಯ ಉಪಯೋಗ ಅಂತ ಸ್ಕಿನ್ ಕೇರ್ಸ್. ಹೌದ್ರಿ, ನೋಡಿ ಇದು ಸೋಪ್, ಇದು ಪಂಚಗವ್ಯ ಸೋಪ್ ಅಂತ. ನೋಡಿದಿರ್ಬೋದು. ಸ್ವಲ್ಪ ಹತ್ರ ಬನ್ನಿ ಬ್ರದರ್.
ಸೋಪ್ ನೋಡಿ ಫಸ್ಟ್ ಟೈಮ್ ಸೋಪ್ ನೋಡ್ತಾ ಇದ್ದೀನಿ ನಿಮಗೆ. ಇದು ಯಾವ ರೀತಿ ಯೂಸ್ ಆಗುತ್ತೆ ನಮಗೆ ಅಂತ? ಸ್ಕಿನ್ ಅಲರ್ಜೀಸ್, ಫಂಗಸ್ ಮತ್ತೆ ರಿಂಕಲ್, ಫೇಸ್ಗೆಲ್ಲ ಯೂಸ್ ಮಾಡ್ಬೋದು. ಹೌದು ನಿಮ್ಗೆ ಇಲ್ಲೇ ತಗೋ ತೋರಿಸ್ತೀನಿ. ಗುರು ನೋಡಿದ್ರು ಫೇಸ್ಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಯಾವ ಕೆಮಿಕಲ್ ಯೂಸ್ ಕೆಮಿಕಲ್ ಹಿಂದೆ ಎಲ್ಲ ಪ್ರಸಾದ ಕೊಡ್ತಾ ಇದ್ಬಿಟ್ಟು ಬರ್ತಾ ಇದೀವಲ್ಲ. ಚೆನ್ನಾಗಿದೆ ನೋಡಿ ನಿಂತ್ಕೊಂಡು, ಸೂಪರ್. ಓಕೆ ನೋಡಿ ವೀಕ್ಷರ, ನೋಡಕ್ ಸಡನ್ ಆಗಿ ಮೈಸೂರು ಸ್ಯಾಂಡಲ್ ಸೋಪ್ ತರ ಶೇಪ್ ಮಾಡಿದ್ದಾರೆ. ಬಟ್ ಇದು ಬಂದ್ಬಿಟ್ಟು ಪಂಚಗವ್ಯ ಮಾಡಿರೋದು. ಪಂಚಗವ್ಯ ಏನ್ ಆಗ್ತಿರೋದು? ಪಂಚಗವ್ಯ ಅಂದ್ರೆ ಹಸುವಿನ 5 ಗವ್ಯದಲ್ಲಿ, ಈಗ ನಮ್ಮೆಲ್ಲ ಪ್ರಾಡಕ್ಟ್ ಅಲ್ಲಿ 5ರಲ್ಲಿ 1 ಗವ್ಯನ ಬಳಸಿರ್ತೀವಿ. ಗೋಮಯ, ಗೋಮೂತ್ರ ಮತ್ತೆ ತುಪ್ಪ, ಹಾಲು, ಮೊಸರು. ಇದು ಹಲ್ಪುಡಿ, ದೇಸಿ ಹಸುವಿನ ಗೋಮಯ ಭಸ್ಮದಿಂದ ಮಾಡಿದ್ದು. ಗೋಮಯ ಭಸ್ಮದಿಂದ ಮಾಡ್ತಿದ್ರು. ಗಮ್ಮನ್ ವಾಸನೆ ಬರ್ತಿದ್ರು. ಇದು ಹೇಗೆ ನಾರ್ಮಲ್ ಹಲ್ಪುಡಿ ಅಂದ್ರೆ ನಾರ್ಮಲ್ ಇಷ್ಟು ಅದೇ ತರದೇ ಹಾಗೆ ನಿಮ್ಗೆ ಹಲ್ ವೈಟ್ ಆಗ್ಲಿಕ್ಕೆ, ಬಾಯ್ ಫ್ರೆಶ್ನೆಸ್ಗೆ ಮತ್ತೆ ಗಮ್ ಬ್ಲೀಡಿಂಗ್ ಈ ತರದಕ್ಕೆ ಪ್ರಾಬ್ಲಮ್ಗೆಲ್ಲ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೂಪರ್ ಪರವಾಗಿಲ್ಲ. ನಾನೊಂದು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಬೆಲ್ಲಕರ ಗೋಶಾಲೆ ನಿಮಗೆ ಏನದು ಒಂದು ಗಣೇಶನ ಮೂರ್ತಿ ತೋರಿಸಿದ್ದೆ, ಮತ್ತೆ 2-3 ಪ್ರಾಡಕ್ಟ್ಸ್ ತೋರಿಸಿದೆ. ಇವತ್ತು ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ಬರ್ತಾರೆ ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್, ತುಪ್ಪದಿಂದ ಮಾಡಿದ್ದು. ಇದು ನಿಮಗೆ ಸ್ಕಿನ್ ಡ್ರೈ ಇದ್ರೆ, ರ್ಯಾಶಸ್, ರಿಂಕಲ್ಸ್, ಡಾರ್ಕ್ ಸರ್ಕಲ್, ಮೈಕೈ ಹೊಡೆದು ಇದಕ್ಕೆಲ್ಲದಕ್ಕೂ ಬರುತ್ತೆ. ತುಪ್ಪ, ಕೊಕೊಂ ಬಟರ್, ಮ್ಯಾಂಗೋ ಬಟರ್, ಜೇನುಗೂಡು ಮೇಣ ಎಲ್ಲ ಹಾಕಿ ಮಾಡಿರ್ತೀವಿ. ಸ್ಕಿನ್ ಕ್ರೀಮ್ ನೋಡಿ ಮಾಯ್ಶ್ಚರೈಸರ್. ಇದೆಲ್ಲ ಪ್ರೈಸಿಂಗ್ ಹೆಂಗಿರ್ಬೋದು ಅಂದಾಜು? ನಮ್ಮಲ್ಲಿ 60 ರೂಪಾಯಿಯಿಂದಾನೇ ಮೆಜಾರಿಟಿ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಏನು ಮೋಸ ಇಲ್ಲ, ನೀವು ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ಗೆಲ್ಲ 200-300 ರೂಪಾಯಿ ಕೊಡೋ ಬದಲು ಇದನ್ನ ತಗೊಂಡ್ರೆ ನಿಮ್ಗೆ ಏನದು ಸ್ಕಿನ್ಗೂ ಆರೋಗ್ಯನೇ ಹೇಳ್ಬೋದು. ಇನ್ನು ನಿಮಗೆ ಪ್ರೈಸು ಅಷ್ಟೇ ನಿಮ್ಗೆ ಇದಿರುತ್ತೆ. ಇದು ಶಾಂಪೂ, ಇದು ಗೋಮೂತ್ರ, ಸೀಗೆಕಾಯಿ, ಅಂಟ್ವಾಳಕಾಯಿ, ನಾಗರತ್ನ, ರೀಟಾ, ಭೃಂಗರಾಜ್ ಅಂತದೆಲ್ಲ ಹಾಕಿ ಮಾಡಿರೋಂಥದ್ದು. ಹೇರ್ ಫಾಲ್ ಮತ್ತೆ ಡ್ಯಾಂಡ್ರಫ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಕಡಿಮೆ ಮಾಡಲಿಕ್ಕೆ. ಶಾಂಪೂ ನೋಡಿ ಸರ್. ಸೊ ಇದರಲ್ಲೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಎಲ್ಲರೂ ಯೂಸ್ ಮಾಡ್ಬೋದಲ್ಲ? ಹೌದು. ಸೊ ಏಜ್ ಲಿಮಿಟ್ ಆ ಥರ ಏನಿಲ್ಲ. ಯಾವುದೇ ಕೆಮಿಕಲ್ ನಾವು ಬಳಸಿಲ್ದೇ ಇರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಆ ಥರದ್ದೇನು ಕಂಡು ಬರೋದಿಲ್ಲ. ಇದು ಹ್ಯಾಂಡ್ ವಾಶ್, ಗೋಮೂತ್ರದಿಂದ ಮಾಡಿರೋಂಥದ್ದು. ಸೊ ಗೋಮೂತ್ರದಿಂದ ಮಾಡೋಂಥ ಹ್ಯಾಂಡ್ ವಾಶ್ ನೋಡ್ತಿರ್ಬೋದು ವೀಕ್ಷಕರೇ. ನೋಡಿ ಎಲ್ಲ ನಮ್ಮ ದೇಸಿ ಪ್ರಾಡಕ್ಟ್ಸ್ ಇವೆಲ್ಲ ನೋಡ್ತಿರ್ಬೋದು. ಸೊ ಅದಾದ್ಮೇಲೆ ಇನ್ನು ಇದು ಬರ್ದಾರ, ಇದು ನಿಮಗೆ ತಲೆನೋವಿಗೆ ಮತ್ತೆ ಜಂಡು ಬಾಂಬ್ ತರ. ಹೌದು, ತುಪ್ಪ, ಬಿ ವ್ಯಾಕ್ಸ್ ಮತ್ತೆ ನೀಲಗಿರಿ ತೈಲ ಹಾಕಿ ಮಾಡಿ. ಸೊ ಜಂಡು ಬಾಂಬ್ ತರ ನೋಡ್ತಿರ್ಬೋದು. ನಮ್ಮ ಹಸುಗಳು ಇದರಿಂದ ಮಾಡುವಂಥದ್ದು ನೋಡ್ತಿರ್ಬೋದು. ತುಪ್ಪ ಮತ್ತೆ ಏನು ಬಿಡಿಸಿರ್ತೀರಾ? ತುಪ್ಪ, ನೀಲಗಿರಿ ತೈಲ ಮತ್ತೆ ಬಿ ವ್ಯಾಕ್ಸ್ ಅಂದ್ರೆ ಜೇನುಗೂಡು ಮೇಣ, ಅದನ್ನ ಹಾಕಿ ಮಾಡಿ. ಪರವಾಗಿಲ್ಲ ಗುರು, ಏನೋ ಇದೆ ಡಿಫರೆಂಟ್. ಇದು ರೋಲ್ ಆನ್ ಲಿಕ್ವಿಡ್ ತಲೆನೋವಿಗೆ, ಶೀತ ನೆಗಡಿ ತಲೆ. ನೀಲಗಿರಿ ತೈಲ ತುಪ್ಪದಿಂದ ಮಾಡಿರುವಂತದ್ದು. ಓಕೆ, ಪರವಾಗಿಲ್ಲ. ಇಷ್ಟೊಂದು ಪ್ರಾಡಕ್ಟ್ಸ್ ನೋಡಿ, ನಾನು ಒಂದೆರಡು ಅನ್ಕೊಂಡಿದ್ದೆ ಅಷ್ಟೇ. ಸೊ ಇದು ತಲೆನೋವಿಗೆ, ಅರ್ಧ ತಲೆನೋವು, ಮೈಗ್ರೇನ್, ಸೈನಸ್, ಡಸ್ಟ್ ಅಲರ್ಜಿಗೆ 1 ವರ್ಷ ಹಳೆ ದೇಸಿ ಹಸುವಿನ ತುಪ್ಪ. ಇದು ಮೂಗಲ್ಲಿ ಹಾಕೋದು. ಮೂಗಲ್ಲಿ 2 ದಿನ ಮಲ್ಕೋಬೇಕಾದ್ರೆ ಹನಿ ಹಾಕೋದ್ರಿಂದ ನಿಮ್ಗೆ ಆ ತರದ ಸಮಸ್ಯೆಗಳೆಲ್ಲ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಇದು ಆಲ್ಕಲೈನ್ ಡ್ರಾಪ್ಸ್ ಅಂತ. ಇದು ಕುಡಿಯೋ ನೀರಿಗೆ ಹಾಕುವಂಥದ್ದು. 1 ಲೀಟರ್ ನೀರಿಗೆ 2 ಡ್ರಾಪ್ಸ್ ಹಾಕ್ಬೇಕು. ಈಗ ಏನಾಗುತ್ತೆ ನೋಡಿ, ಆರೋ ವಾಟರ್ ಅಲ್ಲಿ ನೀವು ಇರುವಂತ ಮಿನರಲ್ಸ್ ಎಲ್ಲ ಡೆಸ್ಟ್ರಾಯ್ ಆಗಿ ಅದು ನಿಮ್ಗೆ ನೀರ್ನ ಎಷ್ಟೇ ದಿನ ತಿಂಗಳು ಇಟ್ಟರು ಹುಳಾಗೋದಿಲ್ಲ. ಸೊ ಅದು ಹುಳಗಳು ಆಗಿಲ್ಲ ಅಂದ್ರೆ ಅದು ಕುಡಿಯೋಕೆ ಯೋಗ್ಯ ಅಲ್ಲ ಅಂತ. ಸೊ ಈ ನೀರಿಗೆ ಹಾಕೋದ್ರಿಂದ ಮಿನರಲ್ಸ್ ಆ್ಯಡ್ ಆಗುತ್ತೆ. ಮತ್ತೆ ನಿಮ್ಗೆ ಬಾಡಿಗೆ ಬೇಕಾಗಂತ ಮಿನರಲ್ಸ್ ಸಿಕ್ಕೋದ್ರಿಂದ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್, ಆಸಿಡಿಟಿ, ಮತ್ತೆ ತುಂಬಾ ಲೈಕ್ ಕೆಲವ್ರು ಹೇಳಿರೋ ಪ್ರಕಾರ ಕ್ಯಾನ್ಸರ್ ಸೆಲ್, ಟಿ ಸೆಲ್ ಅಂತ ಹೇಳ್ತಾರೆ, ಅದನ್ನ ಬರ್ದೇ ಇರೋಕ್ಕೆ ತಡಿಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ನಿಮ್ಗೆ. ಇಷ್ಟೆಲ್ಲ ಉಪಯೋಗ ಇದೆ. ಇದು ಗೋಮಯ ಭಸ್ಮದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಪರವಾಗಿಲ್ಲ ನೋಡಿ, ನೋಡ್ತಿರ್ಬೋದು. ಇದೆಲ್ಲ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಓಕೆನಾ, ಜಸ್ಟ್ ನಿಮ್ಗೆ ಒಂದೊಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬೇಕಾದ್ರೆ ಇಲ್ಲಿರೋದಲ್ಲ, ಅದು ಇವು ಗೋಮೂತ್ರ ಅರ್ಕಗಳು. ಇದರಲ್ಲಿ 5 ವೆರೈಟಿ ಇರುತ್ತೆ ನಿಮಗೆ. ಒಂದು ಜಾಯಿಂಟ್ ಪೇನ್ಗೆ ಆಗಿರ್ಬೋದು, ಒಂದು ರಕ್ತ ಶುದ್ಧಿ, ಡಯಾಬಿಟಿಸ್ಗೆ, ಮತ್ತೆ ಜಾಯಿಂಟ್ ಪೇನ್, ಕೆಮ್ಮಿಗೆ, ಈ ತರದ 5 ವೆರೈಟಿ ಆಫ್ ಗೋಮೂತ್ರ ಇರುತ್ತೆ. 5 ವೆರೈಟಿ. ಇದನ್ನ ಹೇಗೆ ಯಾವ್ದ್ರದ್ದು ಸಿರಪ್ ತರ ಬಳಸೋದು? ಹೌದು, ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನೀವು 5 ml ತಗೊಳ್ಳೋದ್ರಿಂದ ನಿಮಗೆ ಆ ಸಮಸ್ಯೆ ಎಲ್ಲ ಬರುತ್ತೆ. ಇದು ನೋಡಿ, ಇದು ಜಾಯಿಂಟ್ ಪೈನ್ ಇರೋರಿಗೆ, ಇದು ಸ್ಕಿನ್ ಅಲರ್ಜಿ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ರಕ್ತ ಶುದ್ಧಿ, ಇಮ್ಯುನಿಟಿಗೆ, ಕೆಮ್ಮಿಗೆ, ಈ ತರ 5 ವೆರೈಟಿ ಗೋಮೂತ್ರ ಅರ್ಕಗಳು ಇರುತ್ತೆ. ಇವೆಲ್ಲ ನಿಮ್ಗೆ ಮೆನ್ಯೂರ್ ಪ್ರಾಡಕ್ಟ್. ಇದು ಘನಜೀವಾಮೃತ ಅಂತ ಸಗಣಿ ಗೊಬ್ಬರ. ಇದು ಪಂಚಗವ್ಯ ಅಂತ ಲಿಕ್ವಿಡ್ ಮೆನ್ಯೂರ್. ಇದು ಗಿಡಗಳಿಗೆ ನಿಮ್ಗೆ ಗ್ರೋತ್ ಬೂಸ್ಟರ್ ಆಗಿ ಹೆಲ್ಪ್ ಮಾಡುತ್ತೆ, ಮತ್ತೆ ಪೆಸ್ಟಿಸೈಡ್ ಗಾಗಿ ವರ್ಕ್ ಮಾಡುತ್ತೆ ನಿಮ್ಗೆ. ಮತ್ತೆ ಇದು ವರ್ಮಿ ಕಾಂಪೋಸ್ಟ್. ಇದು ನಿಮ್ಗೆ ಗೊತ್ತಿರುತ್ತೆ, ಎರೆಹುಳ ಗೊಬ್ಬರ. ಸೊ ಇದು ಬಂದ್ಬಿಟ್ಟು ಬೆರಣಿಗಳು. ಸೊ ಇದು ನಿಮಗೆ ಇದೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರ ನಮ್ಮ ಇತ್ತೀಚಿಗೆ ಜನರೇಷನ್ಗೆ ಇದೆಲ್ಲ ಏನಂದ್ರೆ ಗೊತ್ತಿರೋಲ್ಲ, ಬೆರಡಿ ಅನ್ನೋದು ಏನು ಅಂತ. ಸೊ ಇದೆಲ್ಲ ನಿಮಗೆ ಇದೆಲ್ಲ ದೇಶೀಯ ಬೆರಣಿಗಳಿವೆಲ್ಲ. ಇದನ್ನ ಭಸ್ಮ ಮಾಡ್ತಾರೆ. ನಿಮ್ಗೆ ಬೇಕಾದ್ರೆ ಅಡಿಗೆಗೆ ಬಳಸ್ಕೊಬೋದು. ಒಲೆ ಗಿಲೆ ಇದ್ದವರು ಅಂತೂ ಅದು ಮಾಡ್ಬೋದಲ್ಲ. ಸೊ ಇದು ಚಿಕ್ಕದಾಗಿರೋದು ಇದನ್ನು ಬೆರಣಿನ ನಿಮ್ಗೆ ಅಗ್ನಿಹೋತ್ರ ಹೋಮ ಮಾಡ್ಲಿಕ್ಕೆ ಬಳಸ್ತಾರೆ. ಹೋಮಕ್ಕೆ ಬಳಸೋ ತರ ನೋಡ್ತಿರ್ಬೋದು. ಸೊ ಇಷ್ಟೇ ಪ್ರಾಡಕ್ಟ್ಸ್. ಸೊ ಇದು
ಇದು ಒಂದು ಅಗ್ನಿಹೋತ್ರ ಧೂಪ ಅಂತ ತುಪ್ಪ ಬಳಸಿ ಮಾಡಿರ್ತೀವಿ ಇದನ್ನ ದೇವ್ರ ಮುಂದೆ ಹಚ್ಚೋದ್ರಿಂದ ನಿಮ್ಗೆ ಅಗ್ನಿಹೋತ್ರ ಮಾಡಿದ ಎಫೆಕ್ಟ್ ಸಿಗುತ್ತೆ ನಿಮ್ಗೆ. ಇದಕ್ಕೆ ಅಗ್ನಿಹೋತ್ರ ಧೂಪ ಅಂತಾನೆ ಹೇಳ್ತೀವಿ. ಇದಕ್ಕೆ ನಿಮ್ಗೆ ತುಪ್ಪ ಮತ್ತೆ ಸಗಣಿ ಭತ್ತದ ಹೊಟ್ಟು ಹಾಕಿರ್ತೀವಿ. ಅದಕ್ಕೆ ಹೋಮಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್. ಸೂಪರ್. ಇದು ಬಂದ್ಬಿಟ್ಟು ದೀಪ ನೋಡಿ, ಗೋಮಯನ ಮಾಡಿರೋದು ದೀಪ. ಇದರಲ್ಲಿ ತುಪ್ಪ ದೀಪ ಹಾಕ್ಬೋದು, ನಿಮ್ಗೆ ಯಾವ್ದು ಬೇಕೋ ಕಂಫರ್ಟಬಲ್ ಹಾಕ್ಸ್ಕೋಬೋದು. ಇದು ಒಂದೇ ಸೈಜ್ ದೀಪದಲ್ಲಿ. ಹೌದು, ನೋಡ್ತಿರ್ಬೋದು ನೋಡಿ. ಇವೆಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಏನಾದ್ರು ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಟ್ಟಿದೆ. ಮತ್ತು ಇವ್ರದ್ದು ಲೊಕೇಶನ್ ಇದರದ್ದು ವೆಬ್ಸೈಟ್ ಕೂಡ ಇದೆ. ಏನಿದ್ರು ವೆಬ್ಸೈಟ್ ಗೋತ್ಪಾದ.com ಅಂತ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆಲ್ಲ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ಆನ್ಲೈನ್ ಪರ್ಚೇಸ್ ಅಥವಾ ಇಲ್ಲಿ ವೆಬ್ಸೈಟು ಇದೆ. ಆಮೇಲೆ ನಮ್ದು ಶ್ರೀನಗರ್ ಬನಶಂಕರಿಯಲ್ಲಿ ನಮ್ದು ಸ್ಟೋರ್ ಇದೆ, ಅಲ್ಲಿನೂ ವಿಸಿಟ್ ಮಾಡ್ಬೋದು. ಸ್ಟೋರ್ ಇದೆ ಓಕೆ. ಎಲ್ಲಿ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಶ್ರೀನಗರ್ ರಾಘವೇಂದ್ರ ಬ್ಲಾಕ್ ಅಂತ ಇದೆ, ಅಲ್ಲಿ ನಮ್ಮ ಸ್ಟೋರ್ ಇದೆ. ಆಮೇಲೆ ಬೇರೆ ಬೇರೆ ಸ್ಟೋರ್ಗಳಲ್ಲೂ ಈಗ ಟ್ರೈ ಮಾಡ್ತಾ ಇದೀವಿ. ಸೊ ನಮ್ಮ ವೆಬ್ಸೈಟಿಗೆ ಬಂದ್ರೆ ಅದೆಲ್ಲ ಗೊತ್ತಾಗುತ್ತೆ ಎಲ್ಲಿ ಸಿಗುತ್ತೆ. ಸೊ ನೋಡೋಲ್ಲ ವಿಷಯ, ಇವ್ರ ಹಸುಗಳು ಅಲ್ಲದೆ, ಹಸು ರಕ್ಷಣೆ ಅಲ್ಲದೆ ಇದು ಕೂಡ ಮಾಡ್ತಿದ್ದಾರೆ. ಇದು ಕೂಡ ನಿಮಗೆ ಆಲ್ಮೋಸ್ಟ್ ಏನು ಯಾವುದೇ ರೀತಿ ಕೆಮಿಕಲ್ ಬಳಸ್ತಾರೆ. ಯಾವುದೇ ರೀತಿ ಪದಾರ್ಥ ಆಗಿರ್ಬೋದು. ಈಗ ನೋಡ್ತಿರ್ಬೋದು, ಇದು ಅಳ್ಪುಡಿ ನೋಡ್ತಿರ್ಬೋದು. ನಂಗೊಂಥರ ಹೊಸದನ್ಸ್ತು ಕಾನ್ಸೆಪ್ಟ್, ಅಳ್ಪುಡಿ ಆಗಿರ್ಬೋದು. ಮತ್ತು ಇದು ಬಂದ್ಬಿಟ್ಟು ಏನಿದೆ, ಇದು ಶಾಂಪು ನೋಡಿ. ಅದಾದ್ಮೇಲೆ ಇದು ಹ್ಯಾಂಡ್ ವಾಶು. ಮತ್ತು ನಂಗೆ ಇನ್ನೂ ಖುಷಿ ಕೊಟ್ಟಿದ್ದಂದ್ರೆ ಸೋಪು ನೋಡಿ. ಇದು ಮೈಗೂ ಹಾಕೋಬೋದು, ಫೇಸ್ಗೂ ಹಾಕೋಬೋದು ಅಂತೆ. ಅಷ್ಟು ಗಮ್ಮನ್ ವಾಸನೆ ಹೊಡಿತಾ ಇದೆ, ನೋಡ್ತಿರ್ಬೋದು. ಇದೆಲ್ಲ ಟ್ರೈ ಮಾಡಿ. ನೀವು ಯಾವುದೋ ಕೆಮಿಕಲ್ ಯೂಸ್ ಮಾಡ್ಬೋದು. ಇಂಥ ಯೂಸ್ ಮಾಡಿದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಇವ್ರಿಗೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಇರುತ್ತೆ. ಗೋಶಾಲೆಗೆ ಒಂದು ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮತ್ತು ಇವ್ರದ್ದೊಂದು ಸ್ಕ್ಯಾನರ್ ಕೂಡ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನೀವೇನು ಕಾಂಟ್ರಿಬ್ಯೂಟ್ ಮಾಡೋದು ಇಷ್ಟ ಇದ್ದರೆ ಇದು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಮತ್ತು ಇಫ್ ಇನ್ ಕೇಸ್ ನೀವಾದರೂ ಎಲ್ಲೆಲ್ಲೋ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದಿಲ್ಲ, ಒಂದು ಪುಟ್ಟದಾಗಿ ನಿಮಗೆ ಅಲ್ಲೆಲ್ಲೋ ಯಾರಿಗೋ ಒಂದು 10 ಜನಕ್ಕೆ ಕಾಸು ಕೊಡೋದನ್ನ ಅದನ್ನೇ ಇಲ್ಲಿ ಬಂದ್ಬಿಟ್ಟು ಒಂದು 100 ಹಸುಗಳಿಗೆ ನೀವು ಹೆಲ್ಪ್ ಮಾಡ್ಬೋದು ಆ ವಿಚಾರದಲ್ಲಿ ಅಂತ ಹೇಳ್ಬೋದು. ನೋಡಿ, ಎಲ್ಲ ನಿಮ್ಮದೇ ಕೂಡ ಪ್ರಾಡಕ್ಟ್ಸ್ ಹೋಗೋ ಕಡೆಗೆ ಇವ್ರಿಗೆ ಪ್ರಾಡಕ್ಟ್ಸ್ಗಳು ನೋಡ್ತಿರ್ಬೋದು. ಸೊ ನಿಮ್ಗೆ ಏನಾದ್ರು ಬೇಕಾದ್ರೂ ವಿಡಿಯೋ ಮೇಲೆ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಮತ್ತು ಜಾಗದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಜಾಸ್ತಿ ಏನು ದೂರ ಇಲ್ಲ, ಕೇವಲ ಸಿಟಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ದಯವಿಟ್ಟು ವಿಸಿಟ್ ಮಾಡಿ. ಆದಷ್ಟು ಈ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಅದು ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏಜ್ ಆದರೂ ಕರ್ಕೊಂಬಂದು, ಆ್ಯಕ್ಚುಲಿ ನಮಗಿನ್ನ ಏಜ್ ಅವ್ರ ಪಾಪ ಆಗ ಸೊ ಏನದು ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಇರ್ತದೆ. ಅಂಥವ್ರು ಕರ್ಕೊಂಬಂದರೆ ಫುಲ್ಲು ರಿಲ್ಯಾಕ್ಸ್ ಆಗ್ತಾರೆ ಈ ಜಾಗದಲ್ಲಿ. ಮತ್ತು ನಿಮ್ಮ ಮಕ್ಕಳು ಕರ್ಕೊಂಬನ್ನಿ, ವಿಸಿಟ್ ಮಾಡಿ ತೋರಿಸಿ ಗೋಶಾಲೆಯ ಕಾನ್ಸೆಪ್ಟ್ ಏನಿದೆ. ಜನಗಳು ಒಂಥರ ಇವಾಗ ಹಸುಗಳು ಅಂದರೆ ಒಂಥರ ಮುಗ್ಧ ಮನಸ್ಸಂತ ಹೇಳ್ಬೋದು. ಇನ್ನೂ ಅದೊಂಥರ ಮಜಾ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.